ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಸಂದೀಪ್ ಪುನಾಶ್, ಭಗತ್ ಸಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬೆಳಗಾವಿ ವತಿಯಿಂದ. ಇವತ್ತಿನ ದಿನ ನಾವು ನಾಳೆಯಿಂದ ಸ್ಟಾರ್ಟ್ ಆಗ್ತಕ್ಕಂಥ ಅಂದರೆ ಮೇ 7ರಿಂದ 2026 ಸ್ಟಾರ್ಟ್ ಆಗ್ತಕ್ಕಂಥ NTPC ಅಂಡರ್ ಗ್ರ್ಯಾಜುಯೇಟೆಡ್ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಹೋದ ವರ್ಷ ನಡೆರ್ತಕ್ಕಂಥ ಕ್ವಶನ್ ಪೇಪರನ್ನು ಇವತ್ತು ಸಾಲ್ವ್ ಮಾಡೋಕ್ಕೆ ಬಂದಿದ್ದೀವಿ. ಯಾಕಂದರೆ ನಾಳೆಯಿಂದನೇ NTPC ಅಂಡರ್ ಗ್ರ್ಯಾಜುಯೇಟ್ ಸ್ಟಾರ್ಟ್ ಆಗ್ತದೆ. ಈ ಕಾರಣಕ್ಕೋಸ್ಕರ ನಾವು ಇವತ್ತು NTPC ಯಾವ ಮಾದರಿಯಲ್ಲಿ ಎಕ್ಸಾಮ್ ಇರ್ತದೆ ಅಂತ ಫಸ್ಟ್ ನೋಡ್ಬೇಕಂತಂದರೆ ಫಸ್ಟ್ ಮ್ಯಾಥ್ಸ್ ಇರ್ತದೆ, ಆನಂತರ ನಿಮ್ಮದು ರೀಸನಿಂಗ, ಅದಾದಮೇಲೆ GK ಇರ್ತದೆ. ಮ್ಯಾಥ್ಸ್ 30 ಕ್ವಶನ್ಸ್ ಇರ್ತವೆ, ರೀಸನಿಂಗ್ 30 ಕ್ವಶನ್ಸ್ ಇರ್ತವೆ, ಅದಾದ ಜೊತೆಗೆ GK ನಿಮ್ಮದು ಏನಷ್ಟೇ 40 ಕ್ವಶನ್ಸ್ ಇರ್ತವೆ. ಕ್ಲಿಯರ್? ಕಂಪ್ಲೀಟ್ಲಿ ಈ ಪೂರ್ತಿ ಪೇಪರು 100 ಕ್ವಶನ್ಸಲ್ಲಿ ಇರ್ತದೆ. 100 ಕ್ವಶನ್ಸ್ ಅಂತಂದರೆ ಎಷ್ಟು ನಿಮಿಷದಲ್ಲಿ ನೀವು ಕ್ವಶನ್ಸನ್ನು ಕ್ಲಿಯರ್ ಮಾಡಬೇಕಂದ್ರೆ 90 ಮಿನಿಟ್ಸಲ್ಲಿ ಕ್ಲಿಯರ್ ಮಾಡಬೇಕು. 90 ಮಿನಿಟ್ಸಲ್ಲಿ ನಿಮ್ದು ಏನಾಗಬೇಕು, ಎಕ್ಸಾಮ್ ಕ್ಲಿಯರ್ ಆಗಬೇಕು. ಅದರಲ್ಲಿ ನಾವು ಇವತ್ತು ಮೊದಲನೇ ಪಾರ್ಟ್ ಒಳಗಡೆ ಅಂದರೆ ರೀಸನಿಂಗ್ ಕ್ವಶನ್ ಪೇಪರನ್ನು 30 ಕ್ವಶನ್ಸನ್ನು 30 ಕೇವಲ 20ರಿಂದ 25 ನಿಮಿಷಗಳಲ್ಲಿ ಯಾವ ಥರ ಹೊಡೆದಾಕ್ಬೇಕಂತ ನಿಮಗೆ ಗೊತ್ತು ತೋರಿಸ್ಕೊಂಡು ಹೋಗ್ತೇನೆ. ಕ್ಲಿಯರ್ ಆಗಿ ನೋಡ್ಕೋರಿ. ಫಸ್ಟ್ ಆಫ್ ಆಲ್ ರೀಸನಿಂಗ್ ಫಾಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದ್ರೆ ಫಸ್ಟ್ ABCD ಟೇಬಲನ್ನು ಬರ್ಕೋಬೇಕು. ABCD ಅಂತಂದರೆ A ದಿಂದ Z ಮಟ್ಟ ಟೇಬಲ್ ಬರ್ಕೋಬೇಕು. ಅದೇ ರೀತಿ ಆ ನಂಬರ್ಗಳನ್ನ ಕೂಡ ನಿಮಗೆ ಕೌಂಟರ್ ಗೊತ್ತಿರಬೇಕು. ಅದಾದಮೇಲೆ ಸ್ಟಾರ್ಟ್ ಮಾಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂತಂದ್ರೆ ಮೊದಲನೇ ಕ್ವಶನ್ ಸ್ಟಾರ್ಟ್ ಆಗ್ತೈತಿ ಇಲ್ಲಿ. ಇಲ್ಲಿ ನೋಡ್ಕೊಂಡ್ಬಿಡ್ರಿ ಫಸ್ಟ್ ಕ್ವಶನ್. ಎಲ್ಲ ಅಭ್ಯರ್ಥಿಗಳು ದಯವಿಟ್ಟು ನಿಮ್ಗೆ ಹೇಳ್ತೇನೆ ಕೇಳ್ರಿ, ಸರ್ ಕನ್ನಡದಾಗ ನಮ್ಗೆ ತೊಗೊಂಡ್ಬರ್ರಿ ಅಂತ ನೀವು ಹೇಳ್ಬೋದು. ಬಟ್ ಅದನ್ನ ನೆನಪಿಟ್ಕೊಂಡ್ಬಿಡ್ರಿ, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರನ್ನು ನಾವು ಜಾಸ್ತಿ ಏನಾದರೂ ನೋಡ್ಬೇಕಪ್ಪ ಅಂತಂದ್ರೆ ಅದು ಇಂಗ್ಲೀಷಲ್ಲಿ ಸಿಗ್ತೈತಿ, ಇಲ್ಲಾಂದ್ರೆ ಹಿಂದಿ ಒಳಗೆ ಸಿಗ್ತೈತಿ. ಕನ್ನಡ ಒಳಗಡೆ ನಮಗೆ ಸೋರ್ಸ್ ಭಾಳ ಕಮ್ಮಿ ಸಿಗ್ತೈತಿ. ಅದು ಒಂದು ಕಾರಣಕ್ಕೋಸ್ಕರ. ಇನ್ನೊಂದು ಕಾರಣ ಯಾಕೆ ನಾನು ಇಂಗ್ಲೀಷ್ ತೊಗೊಂಬಂದಿನ ಅಂದ್ರೆ ಡೈರೆಕ್ಟ್ ನಿಮ್ಗೆ ಹೇಳ್ಬೇಕಂತಂದ್ರೆ RRB ಹೋಗಿರ್ತಕ್ಕಂಥ ಡೈರೆಕ್ಟ್ ಕಾಪಿ ಪೇಸ್ಟ್ ಕ್ವಶನ್ ಪೇಪರ್ ತೊಗೊಂಬಂದಿನ ನಾನು. ಯಾಕಂತಂದ್ರೆ ಸರ್ ನೀವು ಆಪ್ಷನ್ಸ್ ಚೇಂಜ್ ಮಾಡಿರ್ತೀರಿ, ಇಲ್ಲ ನಿಮಗೆ ಬಂದಂಗೆ ನೀವು ಬರ್ಕೊಂಡು ಬಂದಿರ್ತೀರಿ ಅಂತ ಏನೋ ಒಂದು ಮಾತಾಡ್ತಿರ್ತಾರೆ ನಿಮ್ಗೆ ಹೇಳ್ಬೇಕಂತಂದ್ರೆ. ಆ ಕಾರಣಕ್ಕೋಸ್ಕರ ಡೈರೆಕ್ಟ್ ಕಾಪಿ ಪೇಸ್ಟ್ ತೊಗೊಂಬಂದಿನಿ. ಇದು ನೋಡ್ರಿ, ಫಸ್ಟ್ ಕ್ವಶನ್ ಕಂಡೀಷನಲ್ ಕೋಡಿಂಗ್ ಬರ್ತಕ್ಕಂಥ ಕ್ವಶನ್ ಇದೆ. ಕಂಡೀಷನಲ್ ಕೋಡಿಂಗ್ ಒಳಗಡೆ ಏನು ಹೇಳ್ದಾನಪ್ಪ ಅಂತಂತಂದ್ರೆ ಹಿಂದ್ಗಡೆನೂ ಸಿಂಬಲ್ ಇರಬೇಕು. ಒಂದು ನೆನಪಿಟ್ಕೊಂಡ್ಬಿಡ್ರಿ, ಹಿಂದ್ಗಡೆನೂ ಸಿಂಬಲ್ ಇರಬೇಕು, ಅದಾದಮೇಲೆ ಮುಂದ್ಗಡೆ ನಂಬರ್ ಇರಬೇಕು, ನಡುವೆ ಮತ್ತೆ ನೀವು ಏನು ಮಾಡಬೇಕಪ್ಪ, ಸಿಂಬಲ್ ಇರಬೇಕು. ಈ ಥರ ಸಿಂಬಾಲ್ಗಳು ಎಷ್ಟಿದಾವ ಅಂತ ಕೇಳಿದಾನು. ಅದನ್ನ ನೋಡ್ಕೊಂಡ್ಬಿಡ್ರಿ ಕ್ಲಿಯರ್ ಆಗಿ. ಹಿಂದ್ಗಡೆನೂ ಸಿಂಬಲ್ ಇರಬೇಕು, ಮುಂದ್ಗಡೆ ನಂಬರ್ ಇರಬೇಕು, ಸಿಂಬಲ್ ಕೂಡ ಇರಬೇಕು. ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಆ್ಯಂಡ್ ಅಂತಿದೆಯಲ್ಲ, ಆ್ಯಂಡ್ ಹಿಂದ್ಗಡೆ ಕೂಡ ಒಂದು ಸಿಂಬಲ್ ಇದೆ, ಅದ್ರ ಮುಂದ್ಗಡೆ ಒಂದು ನಂಬರ್ ಇದೆ. ಹೀಗಾಗಿ ಮೊದಲನೇ ನಂಬರ್ ಇದಾಗುತ್ತೆ. ಅದಾದಮೇಲೆ ನಿಮಗೆ ಹೇಳ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಡಾಲರ್ ಇದೆ, ಇಲ್ಲಿ C ಇದೆ. ಇದು ಕೂಡ ಒಂದು ಸಿಂಬಲ್, ಹಿಂದ್ಗಡೆ ಸಿಂಬಲ್ ಇದೆ, ನಡುವೆ ಕೂಡ ಸಿಂಬಲ್ ಇದೆ, ಮುಂದೆ ಕೂಡ ನಂಬರ್ ಇದೆ. ಅದೇ ರೀತಿ ನಿಮಗೆ ಮುಂದಿನ ಇನ್ನೊಂದು ಯಾವುದಪ್ಪ ಇದಕ್ಕೆ ಸಿಗುತ್ತದೆ ಅಂತಂತಂದ್ರೆ ನೋಡ್ಕೊಂಡ್ಬಿಡ್ರಿ, ಇಲ್ಲಿ ಹ್ಯಾಶ್ ಇದೆ. ಹ್ಯಾಶ್ ಹಿಂದ್ಗಡೆ ಆ್ಯಂಡ್ ಇದೆ, ಆ್ಯಂಡ್ ಮುಂದ್ಗಡೆ 5 ಅನ್ನೋದು ಒಂದು ನಂಬರ್ ಇದೆ. ಹೀಗಾಗಿ ಟೋಟಲ್ ಈ ಕ್ವಶನ್ಸ್ ಅಲ್ಲಿ ಎಷ್ಟು ಸಿಂಬಾಲ್ಸ್ಗೆ ಹಿಂದೆ ಸಿಂಬಾಲ್ ಇದಾವೆ ಮತ್ತೆ ಮುಂದೆ ನಂಬರ್ ಇದಾವೆ ಅಂತ ನೀವು ಕಂಡು ಹಿಡಿಬೇಕಾಗತ್ತೆ. 3 ಇದಾವೆ, ಅದಕ್ಕೋಸ್ಕರ ಈ ಆನ್ಸರ್ 3 ಆಗುತ್ತೆ. ಅದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವ ತರ ಇದೆ ಅಂತ ನೋಡ್ಕೋರಿ. ಇದು ಏನಪ್ಪ ಅಂತಂದ್ರೆ ಕಂಪ್ಲೀಟ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸ್. ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸ್ ಅಂತಂದ್ರೆ ಟೋಟಲಿ ನಿಮಗೆ ಹೇಳ್ಬೇಕಂದ್ರೆ ABCD JKL ಎಂಬ 7 ಪೀಪಲ್ಸ್ ದಾರ್. 7 ಪೀಪಲ್ಸ್ ದಾರ್ ಅಂದ್ರೆ ಒಂದು ಅರ್ಥ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ಏನು ಮಾಡ್ರಿ, ಮೊದಲ ಸರ್ಕಲ್ ಹಾಕೊಂಡ್ಬಿಡ್ರಿ. ಸರ್ಕಲ್ ಒಳಗಡೆ ಎಲ್ಲರೂ ಕೂಡ ಕೇಂದ್ರದ ಕಡೆ ಮುಖ ಮಾಡಿದಾರ, ಒಳಗಡೆ ಮುಖ ಮಾಡಿದಾರು. ನೋಡ್ರಿ, ಇಲ್ಲಿ 3 ಜನ ಆದ್ರು, 4 ಜನ ಆದ್ರು, ಅದಾದ್ಮೇಲೆ 5 ಜನ, ಇವರು 6ನೇವರು, ಇದು 7 ಜನ. ಓಕೆ, 7 ಮಂದಿ ಕುಂತರು. ಇಲ್ಲಿ ನೋಡಿ ಒಂದು ಅರ್ಥ ಮಾಡ್ಕೊರಿ, ಕೇಂದ್ರದ ಕಡೆ ಮುಖ ಮಾಡಿದಾರ ಅಂದ್ರೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಇದ್ರ ಬಗ್ಗೆ ಮೊದಲು ನಿಮಗೆ ಕ್ಲಾರಿಟಿ ಇರಬೇಕು. ಓಕೆ, ಫಸ್ಟ್ ಏನ್ ಹೇಳ್ತಾನೆ ಅಂತಂದ್ರೆ ಪ್ಲಸ್ ಸ್ಟೇಟ್ಮೆಂಟ್ ನಿಮಗೆ ಹೇಳ್ಬೇಕಂತಂದ್ರೆ ಎಲ್ಲವರು D ಅವರ ತಕ್ಷಣದ ಬಲಕ್ಕೆ ಕುಳಿತಿದ್ದಾರೆ. ಎಲ್ಲಿ ಬೇಕಾದಲ್ಲಿ ಕುಣಿಸ್ರಿ ನೀವು D ಅನ್ನ, ನಾನು ಇಲ್ಲಿ ಕುಣಿಸ್ತೀನಿ. D ಅವರ ತಕ್ಷಣದ ಬಲಕ್ಕೆ ಅಂದ್ರೆ ಎಲ್ಲಿ ಕುಂತಿರ್ಬೇಕು, ಇಲ್ಲೇ ಕುಂತ್ಕೋಬೇಕು. ಕ್ಲಿಯರ್? ಅದಾದ್ಮೇಲೆ ಓನ್ಲಿ 3 ಪೀಪಲ್ಸ್ ಸಿಟ್ ಬಿಟ್ವೀನ್ L ಅಂಡ್ C ಅಂತಂದ್ರೆ L ಮತ್ತು C ನಡುವೆ ಕೇವಲ 3 ಜನ ಕುಂತಾರು. ವೆನ್ ಕೌಂಟೆಡ್ ಫ್ರಾಮ್ ಲೆಫ್ಟ್ ಆಫ್ L ಅಂದ್ರೆ L ನ ಎಡಗಡೆಯಿಂದ. L ನ ಬಲಗಡೆ ಇಲ್ಲಾಗುತ್ತೆ, ಎಡಗಡೆ ಇಲ್ಲಾಗುತ್ತೆ. ಇಲ್ಲಿಂದ 3 ಜನ ಅಂತಂದ್ರೆ ಫಸ್ಟ್ 1 2 3. C ಎಲ್ಲಿ ಕುಂಡಿರ್ಬೇಕಪ್ಪ ಅಂತಂದ್ರೆ C ಪ್ಲೇಸು ಇಲ್ಲೇ ಕುತ್ಕೋಬೇಕು. ಅದಾದ್ಮೇಲೆ ಓನ್ಲಿ 3 ಪೀಪಲ್ಸ್ ಸಿಟ್ ಬಿಟ್ವೀನ್ D ಅಂಡ್ J. D ಮತ್ತು J ನಡುವೆ ಕೇವಲ 3 ಜನ ಕೂತ್ಕೋಬೇಕಂತ. D ಮತ್ತು J ನಡುವೆ ಆಲ್ರೆಡಿ ನಿಮ್ಗೆ ಗೊತ್ತೈತಿ D ಇಲ್ಲಿ ಕುಂತಾನ. ಈ ಕಡೆಯಿಂದ ನೋಡ್ರಿ 1 2 3 ಜನ ಆಲ್ರೆಡಿ C ಕುಂತಾನಂದ್ರೆ ಈ ಕಡೆಯಿಂದ ಹೋಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನೀವೇನ್ ಮಾಡ್ಬೇಕು, ಲೆಫ್ಟ್ ಸೈಡ್ ಇಂದ ನೋಡ್ರಿ 1 2 3. ಎಸ್, ಇಲ್ಲಿ ಖಾಲಿ ಇದೆಯಪ್ಪ ಅಂತಂದ್ರೆ J ಇಲ್ಲೇ ಕೂತ್ಕೋಬೇಕು. ಅರ್ಥ ಆಗದನ್ನ ಹೇಳೋದು. ಅದಾದ್ಮೇಲೆ ನೆಕ್ಸ್ಟ್ A ಸೀಟ್ಸ್ ಇಮಿಡಿಯೇಟ್ ರೈಟ್ ಆಫ್ K ಅಂತಂತಂದ್ರೆ K ನ ತಕ್ಷಣದ ಬಲದಲ್ಲಿ A ಕೂತ್ಕೋಬೇಕಂದ್ರೆ 2 ಪ್ಲೇಸ್ ಖಾಲಿ ಇರಬೇಕು. ಆಜು ಬಾಜು 2 ಪ್ಲೇಸ್ ಖಾಲಿ ಇರೋದು ಎಲ್ಲಿಪ್ಪ ಅಂತಂದ್ರೆ ಇಲ್ಲಿ ಮಾತ್ರ. ಹೀಗಾಗಿ K ಯ ತಕ್ಷಣದ ಬಲಕ್ಕೆ ಯಾರು ಕುಂತಾರಪ್ಪ ಅಂತಂದ್ರೆ A ಕುಂತಾನ. ಹಾಗಾದ್ರೆ ಲಾಸ್ಟಿಗೆ ಯಾರು ಉಳಿದ್ರು, A ಆಯ್ತು. B ಮಾತ್ರ ಉಳಿದ್ರು, B ಎಲ್ಲಿ ಕೂತ್ಕೋಬೇಕು, ಇಲ್ಲಿ ಮಾತ್ರ ಕೂತ್ಕೋಬೇಕು. ಓಕೆ, ಕ್ವಶನ್ ಇದೆ ಏನು ನೋಡ್ರಿ,
ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ ಡಿ ಆ್ಯಂಡ್ ಕೆ, ಡಿ ಮತ್ತು ಕೆ ನಡುವೆ ಎಷ್ಟು ಜನ ಕುಂತಾರೋ ಅದರ ಪ್ರಕಾರ ವೆನ್ ಕೌಂಟೆಡ್ ರೈಟ್ ಆಫ್ ಕೆ ಅಂದ್ರೆ ಕೆಯ ಬಲಗಡೆಯಿಂದ ಕೆ ಮತ್ತು ಡಿ ನಡುವೆ ಎಷ್ಟು ಮಂದಿ ಕುಂತಾರೆ? ಕೆ ಯ ಬಲಗಡೆಯಿಂದ ಈ ಕಡೆಯಿಂದ ನೋಡಬೇಕು. ಸೊ ಕೆ ಮತ್ತು ಡಿ ಇಲ್ಲೈತಿ, ಕೆ ಇಲ್ಲೈತಿ ಅಂತಂದ್ರೆ ನಡಬರ್ತಕ್ಕಂಥ ಒಂದೇ ಒಬ್ಬ ವ್ಯಕ್ತಿ ಅಂತಂದ್ರೆ ಒಬ್ರು ಕುಂತಾರ. ಹೀಗಾಗಿ ಈ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ ಅಂತಂದ್ರೆ 1 ಆಗುತ್ತೆ. ಅದಾದಮೇಲೆ ಸೊ ಮುಂದಿನ ಪ್ರಶ್ನೆ ಯಾವ ಥರ ಇದೆ ಅಂತ ನೋಡೋಣ. ಸೊ ನೋಡ್ರಿ, ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗತ್ತೈತೆ ನಿಮಗೆ ಏನಪ್ಪ ಅಂತಂದ್ರೆ ಇದು ಅನಾಲಜಿ ಪ್ರಶ್ನೆ. ನಿಮ್ಗೆ ಹೇಳ್ಬೇಕಂದ್ರೆ ಕಂಪ್ಲೀಟ್ಲಿ ಈ ABCD ಐತಲ್ಲ, ಈ ABCD ಮೇಲ್ಗಡೆನ ಜಾಸ್ತಿ ಕ್ವಶನ್ಸ್ ಬರ್ತಾವು. ಸೊ ಇದ್ರ ಬಗ್ಗೆ ನಿಮಗೇನಿರಬೇಕು, ಸ್ವಲ್ಪ ಮಾಹಿತಿ ಇರಬೇಕು. ಇಲ್ಲಿ ನೋಡ್ರಿ ಕ್ಲಿಯರ್ ಆಗಿ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಇಲ್ಲಿ ಗುಂಪಿಗೆ ಸೇರಿದ ಪದವನ್ನ ಕಂಡುಹಿಡಿಬೇಕಂತಂದ್ರೆ ನೋಡ್ರಿ 3 ಸೇಮ್ ಅದ ಲಾಜಿಕ್, ಒಂದು ಯಾವ್ದು ಡಿಫ್ರೆಂಟ್ ಐತಲ್ಲ ಅದನ್ನ ಕಂಡುಹಿಡಿಬೇಕು. ಸೊ ಫಸ್ಟ್ ಆಫ್ ಆಲ್ ನೋಡ್ಕೊಂಡ್ಬಿಡ್ರಿ, ಕೆ ಅನ್ನೋದು ಎಷ್ಟನೇ ಸಂಖ್ಯೆ ಅಂತೇಳಿ. ಇಲ್ಲ ನಿಮ್ಗೆ ತೋರಿಸಿದ್ನಿ ABCD ಯಾಕೆ ಬರಿಬೇಕಂತೇಳಿ, ಇದು ನಿಮ್ಗೆ ಈಗ ಅರ್ಥ ಆಗುತ್ತೆ. ABCD ಯಾಕೆ ಬರಿಬೇಕಂದ್ರೆ ನೋಡ್ರಿ, ಕೆ ಅನ್ನೋದು 11ನೇ ಸಂಖ್ಯೆ, ಕೆ ಅನ್ನೋದು 11ನೇ ಸಂಖ್ಯೆ. ಸೊ ಈ ರೀತಿ ನೀವು ಚೆಕ್ ಮಾಡ್ಕೊಂತ ಹೋಗ್ಬೇಕಂತಂದ್ರೆ ಜಿ ಅನ್ನೋದು ಎಷ್ಟನೇ ಸಂಖ್ಯೆ? ಯಾರಾದ್ರೂ ಹೇಳ್ತೀರಿ ಜಿ ಅನ್ನೋದು ಎಷ್ಟನೇ ಸಂಖ್ಯೆ? 7. ಜಿ ಅನ್ನೋ 7. ಓಕೆ, ಕ್ಲಿಯರಾ? ಫಸ್ಟ್ ನೋಡ್ರಿ, ಜಿ ಐತಿ, ಅದೇ ರೀತಿ ಎಲ್ ಐತಿ, ಅದೇ ರೀತಿ ಇಲ್ಲಿ ಮುಂದೆ ಏನಾಗ್ತೈತಿ ಎಚ್ ಮತ್ತು ಎಫ್ ಇದೆ. ಓಕೆ, ಜಿ ಅನ್ನೋದು 7ನೇ ಸಂಖ್ಯೆ, ಹೌದಾ? ಹಾಗಾದ್ರೆ ಎಲ್ ಅನ್ನೋದು ಎಷ್ಟನೇ ಸಂಖ್ಯೆ? 11ನೇ ಸಂಖ್ಯೆ. ಅದೇ ರೀತಿ ಎಚ್ ಅನ್ನೋದು ಎಷ್ಟನೇ ಸಂಖ್ಯೆ? ಎಷ್ಟು? 8. ಎಫ್ ಅನ್ನೋದು 6. ಇಲ್ಲಿ ನೋಡಿ ಸ್ನೇಹಿತರೆ, ಈ 7 ಇದ್ದದ್ದು 11 ಆಗಕತ್ತೈತಿ ಅಂದ್ರೆ ಇಲ್ಲಿ +4 ಆಗ್ತಾ ಇದೆ. ಕ್ಲಿಯರ್? ಅರ್ಥ ಆಗಕತ್ತೈತಿ. ಅದೇ ರೀತಿ 8 ಇದ್ದದ್ದು 6 ಆಗತೈತಿ ಅಂತಂದ್ರೆ -2 ಆಗಕತ್ತೈತಿ. ಕ್ಲಿಯರ್? ಇಲ್ಲಿ ಫಸ್ಟ್ನೇ ಆಪ್ಷನ್ಸ್ ನಿಮಗೆ ಲಾಜಿಕ್ ಗೊತ್ತಾಗಕತ್ತೈತಿ, +4 -2 ಅಂತ. ಕ್ಲಿಯರಾ? +4 -2. ಅದೇ ರೀತಿ ಪ್ರತಿಯೊಂದು ಆಪ್ಷನ್ಸ್ ನಾವು ಏನು ಮಾಡಬೇಕಪ್ಪ ಅಂತಂತಂದ್ರೆ ಲಾಜಿಕ್ ಚೆಕ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಲಾಜಿಕ್ ಚೆಕ್ ಮಾಡ್ಕೋಬೇಕಂತಂತಂದ್ರೆ ಸೊ ಇಲ್ಲಿ ನೋಡಿಬಿಡ್ರಿ ಕ್ಲಿಯರ್ ಆಗಿ ಏನಪ್ಪ ಅಂತಂತಂದ್ರೆ ಅದೇ ರೀತಿ ಕೆ ಎಷ್ಟನೇ ಸಂಖ್ಯೆ ಸ್ನೇಹಿತರೆ? ಕೆ ಎಷ್ಟನೇ ಸಂಖ್ಯೆ? ಕೆ ಅನ್ನೋದು ನೋಡ್ರಿ, ಕೆ ಐತಿ, ಪಿ ಐತಿ, ಅದಾದ್ಮೇಲೆ ಎಲ್ ಇದೆ, ಆ ಇದೆ. ಕೆ ಅನ್ನೋದು ಎಷ್ಟನೇ ಸಂಖ್ಯೆ? ಕೆ 11. ಅದೇ ರೀತಿ ಪಿ ಅನ್ನೋದು 16. ಅದೇ ರೀತಿ ಎಲ್ ಅನ್ನೋದು 12. ಐ ಅನ್ನೋದು 9. ಇಲ್ಲಿ ನೋಡ್ರಿ 11ರಿಂದ 16 ಆಗತೈತೆ, +5 ಆಗಕತ್ತೈತಿ. ಅದೇ ರೀತಿ 12ರಿಂದ 9 ಆಗತೈತಿ ಅಂದ್ರೆ -3 ಆಗಕತ್ತೈತಿ. ಕ್ಲಿಯರ್? ಅರ್ಥ ಆಗತೈತಿ. ಸೊ ಹಂಗಾದ್ರೆ ಈ ಲಾಜಿಕ್ ಏನಪ್ಪಾ ಅಂತಂದ್ರೆ +5 -3. ಸೇಮ್ ಥರ್ಡ್ ಒನ್ ಚೆಕ್ ಮಾಡ್ಕೊಂಡ್ಬಿಡ್ರಿ, ಏನೈತೆ ಅಂತ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡ್ರಿ. ಒಂದು ಸ್ವಲ್ಪ ಥರ್ಡ್ ಒನ್ ಒಳಗಡೆ ಏನೈತೆ ಅಂತ ಹೇಳಿ ನೋಡ್ಕೊಂಡ್ಬಿಟ್ರಿ. ನೋಡ್ರಿ, ಎಮ್ ಇದೆ, ಆರ್ ಇದೆ, ಎನ್ ಇದೆ, ಕೆ ಇದೆ. ಸೊ ನೋಡ್ರಿ, ಎಮ್ ಆರ್ ಎನ್ ಕೆ. ಓಕೆ, ಎಮ್ ಎಷ್ಟನೇ ಸಂಖ್ಯೆ? 13. ಎಮ್ ಅನ್ನೋದು 13, ಆರ್ ಅನ್ನೋದು 18. ಅದೇ ರೀತಿ ಎನ್ ಅನ್ನೋದು 14. ಅದೇ ರೀತಿ ಕೆ ಅನ್ನೋದು 11. ಇಲ್ಲಿ ನೋಡ್ರಿ 13 ಇದ್ದದ್ದು 18 ಆಗತೈತಿ ಅಂದ್ರೆ +5 ಆಗತೈತಿ. 11 ಇದ್ದದ 11 ಆಗತೈತಿ ಅಂತ 14 ಇದ್ದದ್ದು 11 ಆಗತೈತಿ ಅಂದ್ರೆ -3 ಆಗುತ್ತೆ. ಸೊ ಆಪ್ಷನ್ ಸಿ ಕೂಡ ಲಾಜಿಕ್ ಏನಿದೆ +5 -3. ಕ್ಲಿಯರಾ? ಇಲ್ಲಿ ನೋಡ್ರಿ ಎಲ್ಲ ಕಡೆ +5 -3, ಬಟ್ ಇಲ್ಲಿ +4 -2 ಅಂತಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗತೈತಿ ಇದು ಗುಂಪಿಗೆ ಸೇರದ ಪದ ಅಲ್ಲ. ಕ್ಲಿಯರಾ? ಅರ್ಥ ಆಗತೈತಿ. ಯಾಕಂತಂದ್ರೆ ಇವು 3 ಲಾಜಿಕ್ ಸೇಮ್ ಇದೆ. ನಿಮ್ಗೆ ಹೇಳ್ಬೇಕಂದ್ರೆ ಐದಿಂದ ಜೆ ಕೂಡ +5 ಆಗಿದೆ, ಅದೇ ರೀತಿ ಎಣ್ದಿಂದ ಜಿ ಕೂಡ -3 ಆಗಿದೆ. ಸೊ ಇವು 3 ಲಾಜಿಕ್ ಒಂದಿದೆ, ಇದು ಒಂದು ಲಾಜಿಕ್ ಚೇಂಜ್ ಇದೆ. ಅದಕ್ಕೋಸ್ಕರ ಏನಾಗ್ತೈತೆ ಆನ್ಸರ್ ಆಪ್ಷನ್ ಎ ಆಗ್ತದೆ. ಓಕೆ, ಕ್ಲಿಯರ್? ಮುಂದಿನ ಪ್ರಶ್ನೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ಇದು ನೋಡ್ರಿ, ಸೊ ಈ ಪ್ರಶ್ನೆಯಲ್ಲಿ 3ಅನ್ನ ಬೆಸ ಸಂಖ್ಯೆಗೆ ಆ್ಯಡ್ ಮಾಡಬೇಕು, ಅದೇ ರೀತಿ 1ಅನ್ನ ಸಮ ಸಂಖ್ಯೆಗೆ ಏನು ಮಾಡಬೇಕು? ಕಳಿಬೇಕು. ಕ್ಲಿಯರಾ? ಅರ್ಥ ಆಗುತ್ತೆ. ಸೊ ಸಂಖ್ಯೆ ಏನೈತಪ್ಪ ಅಂತಂದ್ರೆ 6, 2, 4, 3, 5, 1, 4. ಕ್ಲಿಯರಾ? ಸೊ ಇಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ ಬೆಸ ಸಂಖ್ಯೆಗೆ 1ಅನ್ನ ಕಳಿಬೇಕು, ಅದೇ ರೀತಿ ಬೆಸಂಖ್ಯೆ 5ಅನ್ನ ಕೂಡಿಸ್ಬೇಕು, ಸಮಸಂಖ್ಯೆಗೆ 1ಅನ್ನ ಕಳಿಬೇಕು. 1ಅನ್ನ ಕಳಿಬೇಕು. ಈ ಸಮಸಂಖ್ಯೆ ಐತಿ 6 1 ಕಳೆದ್ರೆ 5 ಆಯಿತು. ಅದಾದಮೇಲೆ 2 1 ಕಳೆದ್ರೆ
ಒಂದಾಯಿತು, 4ರಾಗ 1 ಕಳೆದ್ರೆ 3 ಆಯಿತು. ಇಲ್ಲಿ ಈ 3 ಅನ್ನೋದು ಬೆಸ ಸಂಖ್ಯೆ ಐತಿ, ಇದಕ್ಕೆ 2 ಕೂಡಿಸ್ಬೇಕಂತಂದ್ರೆ 5 ಆಗುತ್ತೆ. ಸೊ 2 ಅಲ್ಲ 3 ಕೂಡಿಸ್ಕೋಬೇಕು ಇಲ್ಲಿ. ಸೊ ಏನು ಕೂಡಿಸ್ಕೋಬೇಕಂತಂದ್ರೆ 3 ಕೂಡಿಸ್ಕೋಬೇಕು. 3ಕ್ಕೆ 3 ಕೂಡಿಸ್ಕೊಂಡ್ರೆ 6 ಆಕೈತಿ. 5 ಕೂಡ ಬೆಸ ಸಂಖ್ಯೆ, ಅದಕ್ಕೆ 3 ಕೂಡಿಸಿದ್ರೆ 8 ಆಗುತ್ತೆ. 1 ಕೂಡ ಬೆಸ ಸಂಖ್ಯೆ, ಅದಕ್ಕೆ ಕೂಡಿಸಿದ್ರೆ 4 ಆಗುತ್ತೆ. 4ಕ್ಕೆ 1 ಕಳೆದ್ರೆ 3 ಆಗುತ್ತೆ. ಕ್ಲಿಯರಾ? ಅರ್ಥ ಆಗುತ್ತೆ? ಇದು ಮೊದಲು ವರ್ಸ್ದಲ್ಲಿ ಇತ್ತು, ಈಗ ನಾವು ಆ್ಯಡ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡೋದ್ರಿಂದ ಈ ರೀತಿ ಬಂದೈತಿ. ಸೊ ಕ್ವಶನ್ ಏನೈತಪ್ಪ ಅಂತಂದ್ರೆ ವಾಟ್ ವಿಲ್ ಬಿ ಡಿಫರೆನ್ಸ್ ಬಿಟ್ವೀನ್ ಹೈಯೆಸ್ಟ್ ಆ್ಯಂಡ್ ಲೋವೆಸ್ಟ್ ಡಿಜಿಟ್ ಇನ್ ದಿ ನಂಬರ್ ದಸ್ ಫಾರ್ಮ್ಡ್ ಅಂತಂದ್ರೆ, ಸೊ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ನಡುವಿನ ವ್ಯತ್ಯಾಸ ಕಂಡಿಡ್ರಿ ಅಂತಂದಾರ. ಸೊ ಈ ಕಂಪ್ಲೀಟ್ ಈ ಸಿರೀಸ್ ಒಳಗಡೆ ಅತಿ ದೊಡ್ಡ ಸಂಖ್ಯೆ ಅಂತಂದ್ರೆ 8 ಇದೆ. ಸೊ 8 ಬರ್ಕೋರಿ. ಅದಾದ್ಮೇಲೆ ಅತಿ ಸಣ್ಣ ಸಂಖ್ಯೆ ಎಷ್ಟಿದೆ ಇಲ್ಲಿ? 1 ಇದೆ. ಸೊ 1 ಬರ್ಕೋರಿ. 8ರಾಗ 1 ಹೋದ್ರೆ ಉಳಿತಷ್ಟು 7 ಆಗುತ್ತೆ. ಅದು ನಿಮ್ಮ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಗತೈತಿ? ಸೊ ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ರಿ, ಯಾಕಂತಂದ್ರೆ 2ರಿಂದ 3 ಕ್ವಶನ್ ಫಿಕ್ಸ್ ಇರ್ತಾವ. ಅದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂತಂದ್ರೆ, ಇದು ಕಂಪ್ಲೀಟ್ಲಿ ನಿಮಗೆ ಹೇಳ್ಬೇಕಂತಂದ್ರೆ ಸೈನ್ ಚೇಂಜಿಂಗ್ ಕ್ವಶನ್ ಇರ್ತೈತಿ. ಸೈನ್ ಚೇಂಜಿಂಗ್ ಅಂತಂತಂದ್ರೆ ಏನೂ ಇಲ್ಲ, ಎ ಇದ್ದಲ್ಲಿ ಡಿವೈಡ್ ಬೈ ಹಾಕಬೇಕು, ಅದೇ ರೀತಿ ಬಿ ಇದ್ದಲ್ಲಿ ಇಂಟು ಹಾಕಬೇಕು, ಅದೇ ರೀತಿ ಸಿ ಇದ್ದಲ್ಲಿ ಪ್ಲಸ್ ಹಾಕಬೇಕು, ಡಿ ಇದ್ದಲ್ಲಿ ಮೈನಸ್ ಹಾಕಬೇಕು. ಜಸ್ಟ್ ನೋಡ್ಬಿಡ್ರಿ ಏನಪ್ಪ ಅಂತಂತಂದ್ರೆ 117 ಪ್ಲಸ್ A3 ಅಂತಂದ್ರೆ ಎ ಅಂದರೆ ಡಿವೈಡ್ ಬೈ ಹಾಕಬೇಕು. ಸೊ 117 ಡಿವೈಡೆಡ್ ಬೈ 3. ಓಕೆ, ಇದಾದಮೇಲೆ ನಡುವೆ ಸಿ ಇದೆ. ಸಿ ಅಂತಂದ್ರೆ ಏನೈತೆ ಅಲ್ಲಿ? ಪ್ಲಸ್ ಇದೆ. ಸೊ ಪ್ಲಸ್ ಹಾಕ್ರಿ. ಅದಾದಮೇಲೆ 119 ಎ ಅಂತಂದರೆ ಡಿವೈಡ್ ಬೈ ಇದೆ, 7 ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸಿ ಇದೆ. ಸಿ ಅಂತಂದ್ರೆ ಪ್ಲಸ್ ಆಗುತ್ತೆ. ನೆಕ್ಸ್ಟ್ 24 ಡಿ ಅಂತಂದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಮೈನಸ್ ಅಂತಂತಂದ್ರೆ 6 ಆಗುತ್ತೆ. ಸಿ ಅಂತಂತಂದ್ರೆ ಮತ್ತೆ ಪ್ಲಸ್ ಆಗುತ್ತೆ. ಕ್ಲಿಯರಾ? ಅದಾದಮೇಲೆ ಬ್ರಕೆಟ 117 ಎ ಅಂತಂದ್ರೆ ಡಿವೈಡೆಡ್ ಬೈ 13. ಲಾಸ್ಟಿಗೆ ಏನಪ್ಪ ಅಂತಂದ್ರೆ ಬಿ ಅಂತಂತಂದ್ರೆ ಇಂಟು 2 ಆಗುತ್ತೆ. ಸೊ ಫಸ್ಟ್ ಏನು ಮಾಡ್ಬೇಕು ನೀವು? ಡಿವೈಡ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ನೋಡ್ರಿ, 3 1 3 39. ಅದಾದಮೇಲೆ 7ರಿಂದ ಹೋಗ್ತೀರಿ, 7 1 7 1 7 11ರಾಗ 7 ಹೋದ್ರೆ 4 ಉಳಿತು, 49 10 7 7. ಕ್ಲಿಯರ್? ಅದಾದಮೇಲೆ ನೆಕ್ಸ್ಟ್ 13 ಹೋಗ್ತೀರಿ, 13 1 13 9 117. ಅರ್ಥ ಆಗುತ್ತೆ? ಸೊ ಅದಾದಮೇಲೆ ನಿಮಗೆ ಉಳಿತೈತಿ ಇಲ್ಲಿ 39 ಉಳಿತು, ಪ್ಲಸ್ 17 ಉಳಿತು, ಪ್ಲಸ್ 24 ಉಳಿತು, ಮೈನಸ್ 6 ಪ್ಲಸ್ 9 ಇಂಟು 2 = 18 ಆಯಿತು. ಸೊ ಈಗೇನು ಮಾಡಿರಿ, ಎಲ್ಲ ಕೂಡ್ಸ್ಕೊಂಡ್ಬಿಟ್ರಿ, ಅದರ ಕಳೆದು ಬಿಡ್ರಿ. 39ಕ್ಕೆ 17 ನೀವೇನಾದರೂ ಕೂಡಿಸಿದ್ರಪ್ಪ ಅಂತಂದ್ರೆ ಸೊ ಎಷ್ಟಾಗುತ್ತೆ? 56 ಆಗುತ್ತೆ. 56ಕ್ಕೆ 24 ಕೂಡಿಸಿದ್ರಪ್ಪ ಅಂತಂದ್ರೆ 80 ಆಗುತ್ತೆ. 80ರಾಗ 6 ಕಳೆದ್ರೆ 74 ಆಗುತ್ತೆ. 74ಕ್ಕೆ 18 ಕೂಡಿಸಿದ್ರೆ 92 ಆಗುತ್ತೆ. ಸೊ ಇದಕ್ಕೋಸ್ಕರ ನಿಮ್ಮ ಆನ್ಸರ್ ಏನಾಗುತ್ತೆ? 92. ಸಿಂಪಲ್, ಏನೂ ಇಲ್ಲ. ಎ ಅಂತಂತಂದ್ರೆ ಡಿವಿಷನ, ಬಿ ಅಂತಂದ್ರೆ ಇಂಟು, ಸಿ ಅಂತಂದ್ರೆ ಪ್ಲಸ್, ಡಿ ಅಂತಂದ್ರೆ ಮೈನಸ್. ಅವ್ರು ಏನು ಕೊಟ್ಟಿದ್ದಾರೋ ಅದ್ರಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಆನ್ಸರ್ ಮಾಡಿದರೆ ಬಂದುಬಿಡ್ತೈತಿ. ಸೊ ನೆಕ್ಸ್ಟ್ ಮುಂದಿನ ಕ್ವಶನ್ ಏನಪ್ಪ ಅಂತಂತಂದ್ರೆ, ಇದು ನಾವು ಇದಕ್ಕೆ ಚೈನೀಸ್ ಕೋಡಿಂಗ್ ಅಂತ ಕರಿತೀವಿ. ಸೊ ಚೈನೀಸ್ ಕೋಡಿಂಗ್ ಒಳಗಡೆ ಏನು ಹೇಳ್ತಾನಂತಂದ್ರೆ ಇಲ್ಲಿ, ಸೊ ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನೀವು. ಏನಪ್ಪ ಅಂತಂತಂದ್ರೆ ನೋಡ್ರಿ, ಲೆಫ್ಟನ್ನು ಈ ರೀತಿ ಬರ್ದಾನೆ. ಲೆಫ್ಟ್ ಅಂತಂತಂದ್ರೆ LEFT. ಓಕೆ, ಲೆಫ್ಟನ್ನು 5 4 2 7 ಅಂತ ಬರ್ದಾನ. ಅದೇ ರೀತಿ EARS ಅನ್ನು 6 1 5 3 ಅಂತ ಬರ್ದಾನ. ಹಾಗಾದ್ರೆ ಈ ಕೋಡ್ ಏನಾಗ್ತೈತೆ ಅಂತ ಕ್ವಶನ್, ಫಸ್ಟ್ ನಾವು ಅರ್ಥ ಮಾಡ್ಕೋರಿ. ಇವೆರಡೂ ವರ್ಡ್ಸ್ಗಳಲ್ಲಿ ಈ ಅನ್ನೋದು ಕಾಮನ್ ಐತಿ ಇಲ್ಲ? ಸೊ ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ. ಅದೇ ಪ್ರಕಾರ ಇವೆರಡು ನಂಬರ್ಗಳೊಳಗಡೆ ಯಾವುದು ಕಾಮನ್ ಐತಿಲ್ಲ ಅದ ನಿಮ್ಮ ಆನ್ಸರ್ ಆಗಿರ್ತೈತಿ. ಸೊ ಕಾಮನ್ ಯಾವ್ದೈತಪ್ಪ ಅಂದ್ರೆ ಇಲ್ಲೂ 5 ಇದೆ, ಇಲ್ಲೂ 5 ಇದೆ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ ಈ ಕೋಡ್ ಏನಾಗಿರ್ತೈತಿ? 5 ಆಗಿರುತ್ತೆ ಅಂತ. ಕ್ಲಿಯರ್? ಸೊ ಭಾಳ ಈಸಿ ಇರ್ತೈತಿ. ಸೊ ಇದಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ನ ಪ್ರಕಾರ 8 ರಿಂದ 9 ಸೆಕೆಂಡ್ಸಲ್ಲಿ ನೀವು ಆನ್ಸರ್ ಮಾಡ್ಬೋದು. ಕ್ಲಿಯರಾ? ಅದಾದಮೇಲೆ ಮುಂದಿನ ಕ್ವಶನ್. ಸೊ ಮುಂದಿನ ಪ್ರಶ್ನೆ ಡೈರೆಕ್ಷನ್ ಬೇಸ್ಡ್ ಕ್ವಶನ್ ಇದೆ. ಸೊ ನೋಡ್ರಿ, ಡೈರೆಕ್ಷನ್ ಬೇಸ್ಡ್ ಕ್ವಶನ್ ಅಂತಂದ್ರೆ ಯಾವ ಥರ ಡೈರೆಕ್ಷನ್ ಕ್ವಶನ್ ಬಂದೈತಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಿಲ್ಲ ನಾವು. ಏನಪ್ಪ ಅಂತಂತಂದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಏನೈತೆ ಅಂದ್ರೆ, ರಾಜು ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ ಆ್ಯಂಡ್ ಡ್ರೈವ್ 8 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್. ಇಲ್ಲೊಂದು ಪಾಯಿಂಟ್ ಎ ಅಂತ ಐತಿ. ಈ ಪಾಯಿಂಟ್ ಎದಿಂದ ರಾಜು ಸ್ಟಾರ್ಟ್ ಮಾಡ್ತಾನು. ಯಾವ ಕಡೆಪ್ಪ ಅಂತಂತಂದ್ರೆ 8 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್ ಅಂದರೆ ಪೂರ್ವದ ಕಡೆ 8 ಕಿಲೋಮೀಟರ್. ಸೊ ಪೂರ್ವ ಅಂದ್ರೆ ಈ ಕಡೆ ಆಗ್ತೈತಿ, ಇಲ್ಲಿ 8 ಕಿಲೋಮೀಟರ್ ಚಲಿಸ್ತಾನೆ. ಕ್ಲಿಯರ್? ಅರ್ಥ ಆಗತೈತಿ? ಅದಾದಮೇಲೆ
ಅವನೇನು ಮಾಡ್ತಾನಪ್ಪ ಅಂದ್ರೆ ಲೆಫ್ಟ್ ಕಡೆ ತಿರುಗ್ತಾನೆ ಅಂತಂದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊರಿ, ಈ ಡೈರೆಕ್ಷನ್ದಾಗ ಇದ್ದಾಗ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಕ್ಲಿಯರಾ? ಸೊ ಇದು ರೈಟು ಇದು ಲೆಫ್ಟ್ ಆದಮೇಲೆ 4 ಕಿಲೋಮೀಟರ್ ಏನು ಮಾಡ್ತಾನೆ ಅವ ಚಲಿಸ್ತಾನೆ. ಲೆಫ್ಟಿಗೆ 4 ಕಿಲೋಮೀಟರ್ ಅಂದ್ರೆ ಲೆಫ್ಟ್ ಅಂದ್ರೆ ಮೇಲ್ಗಡೆ ಇಲ್ಲಿ 4 ಕಿಲೋಮೀಟರ್ ಚಲಿಸ್ತಾನೋ, 4 ಕಿಲೋಮೀಟರ್ ಇಲ್ಲಿ ಬಂದು ನಿಂದಿರ್ತಾನೆ. ಕ್ಲಿಯರ್? ಅದು ಆದಮೇಲೆ ಮುಂದಿನ ಏನಪ್ಪಾ ಅಂತಂದ್ರೆ ಮತ್ತೆ ಲೆಫ್ಟಿಗೆ ಹೋಗಿ 4 ಕಿಲೋಮೀಟರ್ ಬರ್ತಾನೆ. ನಾವು ಈ ಡೈರೆಕ್ಷನ್ದಾಗ ಇದ್ದಾಗ ರೈಟ್ ಇದಾಗುತ್ತೆ, ಲೆಫ್ಟ್ ಇದಾಗುತ್ತೆ, ಇಲ್ಲಿ ಮತ್ತೆ 4 ಕಿಲೋಮೀಟರ್ ಬರ್ತಾನೆ. 4 ಕಿಲೋಮೀಟರ್ ಅಂತಂದ್ರೆ ಇಲ್ಲಿ 4 ಕಿಲೋಮೀಟರ್ ಆಗುತ್ತೆ. ಕ್ಲಿಯರ್? ಸೊ ಇಲ್ಲಿ 4 ಕಿಲೋಮೀಟರ್ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾನಪ್ಪ ಅಂತಂತಂದ್ರೆ ಮತ್ತೆ ಲೆಫ್ಟಿಗೆ ತಗೋತಾನೆ. ಲೆಫ್ಟಿಗೆ ತಗೊಂಡು ಎಷ್ಟು ಕಿಲೋಮೀಟರ್ ಬರ್ತಾನೆ ಅಂತಂತಂದ್ರೆ 11 ಕಿಲೋಮೀಟರ್. ನೋಡ್ರಿ ಇಲ್ಲಿ ಈ ಡೈರೆಕ್ಷನ್ ಆಗಿದ್ದಾಗ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ, ಮತ್ತು ಲೆಫ್ಟಿಗೆ 11 ಕಿಲೋಮೀಟರ್ ಅಂತಂದ್ರೆ ಡೈರೆಕ್ಟ್ ಇಲ್ಲಿ ಬಂದುಬಿಡ್ತಾನೆ. ಓಕೆ, 11 ಕಿಲೋಮೀಟರ್. ಓಕೆ, 11 ಕಿಲೋಮೀಟರ್ ಅಂದ್ರೆ ಕಂಪ್ಲೀಟ್ಲಿ ಇದು 11 ಕಿಲೋಮೀಟರ್ ಆಗಿರ್ತೈತಿ. ಸೊ ಇದನ್ನ ಇಲ್ಲಿ ಬರ್ದಿರ್ತಾನೆ 11. ಅದಾದಮೇಲೆ ನೆಕ್ಸ್ಟ್ ಅಲ್ಲಿಂದ ಏನು ಮಾಡ್ತಾನಪ್ಪ ಅಂತಂತ ನಾವು ಮತ್ತು ಫೈನಲ್ ರೈಟ್ ತೊಗೋತಾನೆ. ಈ ಕಡೆ ಬಂದು ಏನಾಗ್ತೈತಿ ಅಂತಂದ್ರೆ ರೈಟ್ ಅಂದ್ರೆ ಯಾವ್ದಾಗ್ತೈತಿ, ಇದು ರೈಟ್ ಆಕೈತಿ, ಇದು ಲೆಫ್ಟ್ ಆಕೈತಿ. ಫೈನಲ್ ರೈಟ್ ತೊಗೊಂಡ 4 ಕಿಲೋಮೀಟರ್ ಮತ್ತೆ ಹೋಗ್ತಾನೆ. ಇಲ್ಲಿಂದ ಮತ್ತೆ 4 ಕಿಲೋಮೀಟರ್ ಹೋಗ್ತಾನೆ. 4 ಕಿಲೋಮೀಟರ್ ಹೋಗ್ತಾನೆ ಅಂದ್ರೆ ಕರೆಕ್ಟ್ ಇಲ್ಲಿ ಬಂದು ನಿಂದಿರ್ತಾನು. ಇಲ್ಲಿ 4 ಕಿಲೋಮೀಟರ್ ಇದೆ. ಕ್ಲಿಯರಾ? ಇದು 4 ಕಿಲೋಮೀಟರ್ ಆದಮೇಲೆ ಇಲ್ಲಿ ಏನೈತಿ ಪಾಯಿಂಟ್ ಪಿ. ಇದು ಯಾವುದಪ್ಪ ಅಂದ್ರೆ ಇದು ಪಾಯಿಂಟ್ ಪಿ. ಇಲ್ಲಿ ನಿಂತು ಬಿಡ್ತಾನವ. ಇಲ್ಲಿ ನಿಂತ ಮೇಲೆ ಕ್ವಶನ್ ಏನೈತಪ್ಪ ಅಂತಂತಂದ್ರೆ ಕ್ವಶನ್ ಏನಪ್ಪ ಅಂತಂತಂದ್ರೆ ಈಗ ಸದ್ಯ ಎಲ್ಲಿ ನಿಂತ ನಾವು ಪಿ ಪಾಯಿಂಟ್ನಿಂದ ಎ ಪಾಯಿಂಟ್ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದೆ ಅಂತ ಕ್ವಶನ್. ಓಕೆ, ಯಾವ ದಿಕ್ಕು ಮತ್ತು ಎಷ್ಟು ಕಿಲೋಮೀಟರ್ದಾಗ ಐತೆ ಅಂತ ಕ್ವಶನ್ ಒಂದು ಅರ್ಥ ಮಾಡ್ಕೋರಿ ಕಂಪ್ಲೀಟ್ಲಿ. ಈ ಪಾರ್ಟ್ ಇಲ್ಲೇ ನಿಮ್ಗೆ ಕಾಣಿಸೋದಿಲ್ಲ, ಈ ಪಾರ್ಟ್ 4 ಕಿಲೋಮೀಟರ್ ಅಂತ ಹೇಳಕತ್ತಾನ. ಇದು ಕಂಪ್ಲೀಟ್ ಪಾರ್ಟ್ ಎಷ್ಟು ಕಿಲೋಮೀಟರ್ ಹೇಳಕತ್ತಾನಪ್ಪ ಅಂತಂದ್ರೆ 11 ಕಿಲೋಮೀಟರ್ ಹೇಳ್ತಾನೆ. ಸೊ ಕಂಪ್ಲೀಟ್ 11 ಕಿಲೋಮೀಟರ್ ಇದನ್ನು ಹೇಳಕತ್ತಾನಂದ್ರೆ ಇದ್ರಾಗ ಈ 4 ಕಿಲೋಮೀಟರ್ ತೆಗೆದು ಬಿಡ್ರಿ. 4 ಕಿಲೋಮೀಟರ್ ತೆಗೆದ್ರೆ ಎಷ್ಟು ಉಳಿತೈತಿ? ಇಲ್ಲಿ 11 4 ಹೋದ್ರೆ 7 ಉಳಿತೈತಿ. ಸೊ 7 ಉಳಿದ ಮೇಲೆ ಯಾವ ದಿಕ್ಕಿಗೆ, ಸೊ ಇಲ್ಲಿಂದ ಯಾವ ದಿಕ್ಕಪ್ಪ, ಇದು ಮ್ಯಾಗಿನ ದಿಕ್ಕು ಯಾವುದಪ್ಪ ಅಂತಂದ್ರೆ ಈ ದಿಕ್ಕು ಯಾವ್ದು ಕರಿತೀವಿ ನಾವು? ಇದಕ್ಕೆ ಉತ್ತರ ದಿಕ್ಕು ಅಂತ ಕರಿತೀವಿ. ಯಾವ್ದು ಕರಿತೀವಿ? ಉತ್ತರ. ಇಂಗ್ಲೀಷ್ನಾಗ ನಾರ್ತ್ ಅಂತ ಕರಿತೀವಿ. 7 ಕಿಲೋಮೀಟರ್ಸ್ ನಾರ್ತ್ ಅಂತಂದ್ರೆ 7 ಕಿಲೋಮೀಟರ್ ಉತ್ತರದ ಕಡೆ ಅಂತ ಕ್ವಶನ್. ಕ್ಲಿಯರಾ? ಅರ್ಥ ಆಗತೈತೆ? ಸೊ ಡೈರೆಕ್ಷನ್ಸ್ ನೀವು ಕ್ಲಿಯರ್ ಆಗಿ ಹೇಳ್ತೀನಿ ಸ್ನೇಹಿತರೆ. ಸ್ವಲ್ಪ ನೀವು ಟಫ್ ಅನಿಸ್ಬೋದು, ಯಾಕಂತಂದ್ರೆ ಬೇಸಿಕ್ ನಿಮ್ಗೆ ಗೊತ್ತಿರಂಗಿಲ್ಲ. ಬೇಸಿಕ್ ಗೊತ್ತಿಲ್ಲ ಅಂತಂದ್ರೆ ಏನು ಮಾಡಕ್ಕೆ ಬರಂಗಿಲ್ಲ. ಬಟ್ ನಾವು ಎಕ್ಸಾಮ್ ಇಂಟೆಂಟ್ ಎಕ್ಸಾಮ್ ಟೈಮ್ನ ನಾವು ಯಾವ ಥರ ಸಾಲ್ವ್ ಮಾಡಬೇಕು ಆ ಥರ ಸಾಲ್ವ್ ಮಾಡ್ಕೊಂಡು ಹೊಂಟಿದೆ ನಿಮಗೆ ಇವತ್ತು. ಸೊ ಅದು ಕಾರಣಕ್ಕೋಸ್ಕರ ಸೊ ಬೇಸಿಕ್ ಕ್ಲಾಸಸ್ ಬೇಕಂತಂದ್ರೆ ಅಪ್ಕಮಿಂಗ್ ಮುಂದಿನ ದಿನಗಳಲ್ಲಿ ಬೇಸಿಕ್ ಕ್ಲಾಸಸ್ 0 to ಹೀರೋ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿಕೊಡ್ತೀನಿ. ಸೊ ಈಗ ಏನೈತಿ ಎಕ್ಸಾಮ್ ಸಂಬಂಧಪಟ್ಟಂತೆ ಎಷ್ಟು ಬೇಕಷ್ಟು ಮಾತ್ರ ಮಾಡ್ತಾ ಇದ್ದೀನಿ ನಾನು. ಅದಾದಮೇಲೆ ಮುಂದಿನ ಪ್ರಶ್ನೆ ಏನಪ್ಪ ಅಂತಂತಂದ್ರೆ ಅಲ್ಫಾಬೆಟಿಕಲ್ ಸೀರೀಸ್ ಐತಿ. ಮುಂದಿನ ಕ್ವಶನ್ನ ಅಲ್ಫಾಬೆಟಿಕಲ್ ಸೀರೀಸ್ ಐತಿ. ಸೊ ಅಲ್ಫಾಬೆಟಿಕಲ್ ಸೀರೀಸ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ COB 5 ಐತಿ, EQD 10 ಐತಿ, GSF 15 ಐತಿ, IUH 20 ಐತಿ. ಹಂಗಾದ್ರೆ ಕ್ವಶನ್ ಮಾರ್ಕ್ ಇದ್ದಲ್ಲಿ ಬರುತ್ತೆ. ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗೋದು ಇಲ್ಲಿ 5 10 15 20 ಮುಂದೆ 25 ಬರಬೇಕು. ಇಲ್ಲಿ 25 ಇಲ್ಲ, ಇಲ್ಲಿ 25 ಇಲ್ಲ. ಕ್ಲಿಯರ್? ಎರಡು ಆಪ್ಷನ್ಸ್ ನೀವು ಕ್ಲಿಯರ್ ಆಗಿ ಹೊಡೆದಾಕ್ಬೋದು. ಅದಾದ್ಮೇಲೆ 25 ಎರಡು ಕಡೆ ಬರತೈತೆ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ C ಐತಿ ಮೊದಲ ಸಂಖ್ಯೆ, ಇಲ್ಲಿ ಮೊದಲೇ ಅಕ್ಷರ ಏನೈತಿ E ಐತಿ ಅಂದ್ರೆ C ಇದ್ದದ್ದು E ಆಗೈತೆ +2 ಆಗೈತೆ ಇಲ್ಲ. ಸೊ ಅಲ್ಲಿಂದ +2 ಅಂತಂದ್ರೆ ಈದಿಂದ ಜಿಗೆ ಕೂಡ +2 ಆಗೈತಿ. ಸೊ ಇಲ್ಲಿ +2 ಇಲ್ಲಿ +2 ಎಲ್ಲ ಕಡೆ +2 ಆಗತ್ತೈತೆ ಅಂದ್ರೆ ಆಯದಿಂದ ನಾವೇನು ಮಾಡಬೇಕು? +2 ಮಾಡಬೇಕು. ಆಯದಿಂದ +2 ಮಾಡ್ರೆ ಆಯ ನಂತರ ಜೆ ಆಗಂದ್ರೆ ಏನು ಬರಬೇಕು? ಕೆ ಬರಬೇಕು. ಸೊ ಕೆದಿಂದ ಸ್ಟಾರ್ಟ್ ಆಗೋದಿಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲಿ ಜೆದಿಂದ ಸ್ಟಾರ್ಟ್ ಆಗುತ್ತೆ. ಈ ಕಾರಣಕ್ಕೋಸ್ಕರ ಆಪ್ಷನ್ಸ್ 3 ಕೂಡ ನೀವು ಹೊಡೆದಾಕ್ಬೋದು. ಆಪ್ಷನ್ ಸಿ ಇದು ನಿಮ್ಗೆ ಆನ್ಸರ್ ಆಗುತ್ತೆ. ಅದು ನೋಡ್ಕೊರಿ ಕ್ಲಿಯರ್ ಆಗಿ. ಓಕೆ, ನೆಕ್ಸ್ಟ್ ಮುಂದಿನ ಕ್ವಶನ್ ಏನಪ್ಪ ಅಂತಂತಂದ್ರೆ ಬ್ಲಡ್ ರಿಲೇಷನ್ಶಿಪ್ ಕ್ವಶನ್. ಮುಂದಿನ ಪ್ರಶ್ನೆ ಬ್ಲಡ್ ರಿಲೇಷನ್ಶಿಪ್ ಕ್ವಶನ್ ಐತಿ. ಸೊ ಬ್ಲಡ್ ರಿಲೇಷನ್ಶಿಪ್ ಒಳಗಡೆ ಕ್ಲಿಯರ್ ಆಗಿ ಹೇಳ್ತೇನೆ ನಿಮಗೆ. ಇದ್ರ ಮೇಲೆ ಭಾಳ ಫೋಕಸ್ ಮಾಡಕತ್ತಾನೆ. ಸ್ವಲ್ಪ ನೋಡ್ಕೊರಿ ಏನಪ್ಪ ಅಂತಂತಂದ್ರೆ ನೀವು ಜಸ್ಟ್ ಮೊದಲು ಫೋಕಸ್ ಮಾಡಬೇಕಾಗಿರೋದು ಯಾವಪ್ಪ ಅಂದ್ರೆ ಈ ಸೆಕ್ಟರ್. ಓಕೆ, ಈ ಸೆಕ್ಟರ್ದಾಗ ಏನೈತಿ ಇಲ್ಲಿ D% E = L. ಅದಾದಮೇಲೆ ಈ ಥರ ಇದೆ T#A ಅಂತ ಐತಿ. ಓಕೆ, ಕ್ಲಿಯರಾ? ಇಲ್ಲಿ ನೀವೇನು ಮಾಡಬೇಕು ಮೊದಲ ಈ ಜಸ್ಟ್ ಇಲ್ಲಿ ಏನು ಸಿಂಬಾಲ್ಸ್ ಅಲ್ಲ, ಸಿಂಬಾಲ್ಸ್ಗೆ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬೇಕು. ಫಸ್ಟ್ ನೋಡ್ರಿ D% E ಅಂತಂತಂದ್ರೆ ಇಲ್ಲಿ ನೀವು ಅಜ್ಯೂಮ್ ಮಾಡ್ಕೋಬೇಕು A ಅಂದ್ರೆ D ಅಂತ, E ಅಂದ್ರೆ B ಅಂತ. ಕ್ಲಿಯರಾ? ಇಲ್ಲಿ ನೋಡ್ರಿ D% E ಅಂದ್ರೆ ಡಿ ಅವರು E ಯ ತಾಯಿ, ಡಿ ಅವರು E ಯ ತಾಯಿ ಅಂತಂದ್ರೆ ನೋಡ್ರಿ ಈ ಗಂಡು ಮಗನೋ ಹೆಣ್ಣು ಮಗಳು ಗೊತ್ತಿಲ್ಲ, ಈ ಹಂಗ ಹೇಳ್ರಿ ಡಿ ಅವ್ರ ತಾಯಿ ಅಂದ್ರೆ ನೆಕ್ಸ್ಟ್ ಜನ್ರೇಷನ್ ಆಗ್ತೈತಿ. ಡಿ ತಾಯಿ ಅಂತಂದ್ರೆ ನಾವೇನು ಮಾಡ್ತೀವಿ ಒಂದು ಅರ್ಥ ಮಾಡ್ಕೋಬೇಕು. ಬೇಸಿಕ್ ಬೇಕು ಇದಕ್ಕೆ. ಬೇಸಿಕ್ ಅಂತಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೇನೆ ಕೇಳ್ರಿ. ಫಿಮೇಲನ್ನು ನಾವು ರೌಂಡ್ನಾಗ ಹಾಕ್ತೀವಿ, ಮೇಲನ್ನು ನಾವು ಬಾಕ್ಸ್ನಾಗ ಹಾಕ್ತೀವಿ. ಇಷ್ಟು ಮಾತ್ರ ನಿಮ್ಗೆ ಗೊತ್ತಿರಬೇಕು. ಓಕೆ, ನಮ್ಗೆ ಈ ತಾಯಿ ಡಿ ಅಂತ ಗೊತ್ತೈತಿ, ಬಟ್ ಈ ಮಗನೋ ಮಗಳು ಗೊತ್ತಿಲ್ಲ, ಅದನ್ನ ಹಂಗೆ ಇಡ್ತೀವಿ. ಅದಾದ ನಂತರ E = L ಅಂದ್ರೆ ಇಲ್ಲೈತಿ. ಹಂಗಾದ್ರೆ ಏನಪ್ಪಾ ಅಂತಂದ್ರೆ
ಈ ಅವರು ಎಲ್ಲವರ ಹೆಂಡತಿ, ಈ ಅವರು ಎಲ್ಲವರ ಹೆಂಡತಿ ಅಂದರೆ ಈಗ ಲೇಡೀಸ್ ಆಗ್ತಾಳೆ. ಹಿಂಗಾಗಿ ಇಲ್ಲಿ ನೋಡ್ರಿ ಇವರಿಬ್ರು ಗಂಡ ಹೆಂಡತಿ ಅಂತಂದ್ರೆ ಡಬಲ್ ಲೈನ್ ತೊಗೋತೀನಿ, ಗಂಡ ಅಂತಂದ್ರೆ ನಾವು ಇದನ್ನೇನು ಮಾಡ್ತೀವಿ ಸ್ಕ್ವೇರ್ನಾಗ ಹಾಕ್ತೀವಿ. ಅದಾದ ನಂತರ LYT ಅಂತಂದ್ರೆ ನೋಡ್ರಿ ಎಲ್ಲವರು ಟಿ ಅವರ ತಂದೆ. ಸೊ ಎಲ್ಲವರು ಟಿ ಅವರ ತಂದೆ ಅಂದ್ರೆ ಇವನ ಮಗ ಯಾರಪ್ಪ ಅಂತಂದ್ರೆ ಮಗನೋ ಮಗಳು ಗೊತ್ತಿಲ್ಲ, ಟಿ ಇಲ್ಲಿ ಬರ್ತೈತಿ. ಅದಾದ ನಂತರ T#A ಅಂತಂದ್ರೆ ಇಲ್ಲಿ ನೋಡ್ರಿ ಹ್ಯಾಶ್ ಇಲ್ಲೈತಿ ಅಂತಂದ್ರೆ ಟಿ ಅವರು ಎ ಅವರ ಸಹೋದರ, ಟಿ ಅವರು ಎ ಅವರ ಸಹೋದರ ಅಂದ್ರೆ ಇವ್ ಸಹೋದರ ಅಂದ್ರೆ ಇವ್ ಗಂಡು ಮಗ ಆಗ್ತಾನೋ, ಹಿಂಗಾಗಿ ಎ ಸಹೋದರ ಗೊತ್ತಿಲ್ಲ, ಸೊ ಅದರಿಗೆ ಉಳಿತೈತಿ. ಕ್ವಶನ್ ಏನಪ್ಪಾ ಅಂತಂದ್ರೆ ಹಾಗಾದ್ರೆ ಡಿ ಅವರು ಎ ಅವರಿಗೆ ಹೇಗೆ ಸಂಬಂಧಿ ಅಂತ ಕ್ವಶನ್ ಇದೆ. ಓಕೆ, ಈ ಡಿ ಅವರು ಈ ಎ ಅವರಿಗೆ ಹೇಗೆ ಸಂಬಂಧಿ? ಸೊ ನಿಮ್ಗೆ ಒಂದು ಗೊತ್ತಿರಲಿ, ಎ ಮತ್ತು ಟಿ ಇಬ್ರು ಅಣ್ಣ ತಮ್ಮನ ಅಥವಾ ಸಹೋದರ ಗೊತ್ತಾಗ್ತದೆ. ಅದರಿಂದ ಟಿ ಅವರ ತಾಯಿಯ ತಂದೆ ಯಾರ ಎಲ್ಲವರ ತಾಯಿ ಯಾರ ಇದು ಹೆಂಡತಿ ಯಾರು ಇ. ಸೊ ನೋಡ್ರಿ ಇವ್ರಿಬ್ರು ಗಂಡ ಹೆಂಡತಿ, ಅರ್ಥ ಆಗತ್ತೆ ನಾ ಹೇಳೋದ, ಇವರಿಬ್ರು ಗಂಡ ಹೆಂಡತಿ, ಇವರಿಬ್ರು ಇವ್ರ ಮಕ್ಕಳ. ಹಾಗಾದ್ರೆ ಈ ಅವರ ತಾಯಿ ಯಾರ ಡಿ ಅಂತಂದ್ರೆ ಒಂದು ಅರ್ಥ ಮಾಡ್ಕೋಬೇಕು. ಇದು ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂತಂದ್ರೆ ತಾಯಿಯ ತಾಯಿ ಆಗ್ತಾಳೆ. ಕ್ಲಿಯರಾ? ತಾಯಿಯ ತಾಯಿ ಅಂತಂದ್ರೆ ಮದರ್ಸ್ ಮದರ್ ಇದೆ ಇಲ್ಲಿ. ಸೊ ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಆಗಿರುತ್ತೆ. ನಿಮಗೆ ಸ್ವಲ್ಪ ಟಫ್ ಅನಿಸ್ಬೋದು, ರೀಸನಿಂಗ್ ಏನು ಟಫ್ ಇಲ್ಲಿ ನಿಮ್ಗೆ ಹೇಳ್ಬೇಕಂತಂದ್ರೆ. ಸೊ ಯಾರು ಸ್ಟಾರ್ಟಿಂಗಿಂದ ವಿಡಿಯೋ ನೋಡಿರ್ತಾರಲ್ಲ, ಯಾರು ಪ್ರಿಪ್ರೇಷನ್ ಮಾಡಿರಂಗಿಲ್ಲ, ಯಾರಿಗೆ ಗೊತ್ತಿರಂಗಿಲ್ಲ, ಅವ್ರಿಗೆ ಏನಾಗಿರುತ್ತೆ ಸ್ವಲ್ಪ ಬೇಸಿಕ್ ಅವಶ್ಯಕತೆ ಇರ್ತೈತಿ. ಸೊ ಅದ್ರ ಬಗ್ಗೆ ಜಾಸ್ತಿ ನೀವು ಫೋಕಸ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವ ಥರ ಇದೆ ಅಂತಂದ್ರೆ ಇದು ನೋಡ್ರಿ ಸಿಲೋಲಿಸಮ್ ಕ್ವಶನ್ಸ್ ಅಂತ ಕರಿತೀವಿ. ನೀವು ಕನ್ನಡದಾಗ ತೀರ್ಮಾನ ಬಗ್ಗೆ ನೋಡಿರ್ತೀರಿ ಇದನ್ನು. ಸೊ ಈ ಥರ ಕ್ವಶನ್ಸ್ ಏನು ಮಾಡಿರ್ತೀರಿ, ತೀರ್ಮಾನಗಳ ಬಗ್ಗೆ ನೋಡಿರ್ತೀರಿ ಕನ್ನಡದಲ್ಲಿ. ಸೊ ಇದಕ್ಕೂ ಕಂಪಲ್ಸರಿ ಬೇಸಿಕ್ ಬೇಕು. ಸೊ ಆದರೂ ನಿಮಗೆ ನಾನು ಇವತ್ತು ಲಾಸ್ಟಲ್ಲಿ ತಿಳಿಸ್ತೀನಿ ಏನಪ್ಪ ಅಂದ್ರೆ ಆಲ್ ಮೀಟರ್ಸ್ ಆರ್ ಕಂಪಾಸಸ್ ಅಂತಂದ್ರೆ ನೋಡ್ರಿ ಮೀಟರ್ ಅನ್ನೋದು ಕಂಪಾಸಸ್ ಒಳಗಡೆ ಬರ್ತೈತಿ. ಮೀಟರ್ ಅನ್ನೋದು ಈ ಥರ ಬರ್ತೈತಿ, ಕಂಪಾಸಸ್. ಎಲ್ಲ ಮೀಟರ್ ಕಂಪಾಸ್ ಒಳಗಡೆ ಬರ್ತಾವೆ. ಅದೇ ರೀತಿ ಆಲ್ ಕಂಪಾಸ್ ಆರ್ ಸ್ಕೇಲ್ಸ್, ಎಲ್ಲ ಕಂಪಾಸ್ ಈ ಥರ ಬರ್ತಾವಪ್ಪ ಅಂದ್ರೆ ಸ್ಕೇಲ್ನಾಗ ಬರ್ತಾವೆ. ಅದಕ್ಕೋಸ್ಕರ ನಾನು ಇದಕ್ಕೆ ಎಸ್ ಅಂತ ಬರ್ತೀನಿ. ಕ್ಲಿಯರಾ? ಅರ್ಥ ಆಗುತ್ತೆ. ಅದಾದ್ಮೇಲೆ ಈಗ ಏನು ಮಾಡಬೇಕು, ಕನ್ಕ್ಲೂಷನ್ ನೋಡಬೇಕು. ಏನು ಹೇಳ್ತಾನಂತ ಫಸ್ಟ್ ಕನ್ಕ್ಲೂಷನ್, ಸಮ್ ಸ್ಕೇಲ್ಸ್ ಆರ್ ಕಂಪಾಸ್. ಸೊ ಎಸ್ ಅನ್ನೋದು ಸಿಗೆ ಟಚ್ ಆಗೈತೆ ಇಲ್ಲ, ಆಗೈತಿಪ್ಪ ಅಂತಂತಂದ್ರೆ ಒಂದೇದಾನಾಗೈತಿ, ಕರೆಕ್ಟ್ ಆಗಿರ್ತೈತಿ. ಓಕೆ, ಕ್ಲಿಯರ್? ಅದಾದ್ಮೇಲೆ ಆಲ್ ಮೀಟರ್ಸ್ ಆರ್ ಸ್ಕೇಲ್ಸ್, ಎಲ್ಲ ಮೀಟರ್ಗಳು ಸ್ಕೇಲ್ ಒಳಗಡೆ ಬಂದ. ಹೌದು, ಎಲ್ಲ ಸ್ಕೇಲ್ ಒಳಗಡೆ ಬಂದಾವಿಲ್ಲ ಇಲ್ಲಿ. ಹಂಗಾದ್ರೆ ಎರಡು ಕೂಡ ಕರೆಕ್ಟ್ ಆಗ್ತೈತಿ. ಸೊ ಇದಕ್ಕೆ ಆನ್ಸರ್ ಏನ ಆಪ್ಷನ್ ಇದು ಕನ್ಕ್ಲೂಷನ್ 1 ಮತ್ತು 2 ಎರಡು ಅನ್ಸರ್ಸ್ತಾವ. ಹಿಂಗಾಗಿ ಕ್ವಶನ್ಗೆ ಆನ್ಸರ್ ಬೋತ್ ಕನ್ಕ್ಲೂಷನ್ಸ್ ಆರ್ ಫಾಲೋಸ್ ಆಗ್ತೈತಿ. ಸೊ ಇದನ್ನ ನೋಡ್ಕೊರಿ. ಅದಾದ್ಮೇಲೆ ಮುಂದಿನ ಕ್ವಶನ್ ಏನಪ್ಪಾ ಅಂತಂದ್ರೆ ಅನಾಲಜಿ ಮೇಲೆ ಕ್ವಶನ್ ಬರ್ತೈತಿ. ಇದು ನೋಡ್ರಿ ನಿಮ್ಗೆ ಜಾಸ್ತಿ ಟೈಮ್ ತಗೊಳ್ಳೋಂಥ ಕ್ವಶನ್ಸ್ ಯಾವ್ದಾದ್ರು ಇದ್ರೆ ಅದು ಅನಲೈಸಿ ಕ್ವಶನ್ಸ್. ಅರ್ಥಾತ್ ನಾ ಹೇಳೋದ ಜಾಸ್ತಿ ಭಾಳ ಟೈಮ್ ತಗೋತೈತಿ ನಿಮ್ಗೆ ಹೇಳ್ಬೇಕಂತಂದ್ರೆ. ಸೊ ನೋಡ್ರಿ ಯಾವ ಥರ ಟೈಮ್ ತಗೋತೈತಿ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ. ಏನಂತಂದ್ರೆ ಇದೊಂದು ಅರ್ಥ ಮಾಡ್ಕೊರಿ, 75 ಇದೆ, 62 ಇದೆ, 49 ಇದೆ. ಹೆಂಗೆ ಬಂತು ಈ ನಂಬರ್ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಹೆಂಗೆ ಬಂತು ಈ ನಂಬರ್ ಅವ್ರಿಗೆ ಗೊತ್ತಿರಬೇಕು. ಸೊ ಸಿಂಪಲ್ ಲಾಜಿಕ್ ಐತಿ. ಸೊ ತಿಳ್ಕೊಂಬಿಡ್ರಿ ಏನಪ್ಪ ಅಂತಂದ್ರೆ 75 - 62 = 13. ಕ್ಲಿಯರಾ? 72 - 62 = 13. ಅದೇ ರೀತಿ 62 - 49 ಆಲ್ಸೋ 13. ಅಂದ್ರೆ ಒಂದನ್ನು ಒಂದರಾಗ ಏನು ಮೈನಸ್ ಮಾಡಿರ್ತೀವಲ್ಲ, ಮೈನಸ್ ಮಾಡಿ ನಮ್ಗೆ ಎಷ್ಟು ಬರಬೇಕು ಆನ್ಸರ್ 13 ಬರಬೇಕು. ಸೊ ನೋಡಿರಿ ಫಸ್ಟ್ ಆಪ್ಷನ್ 73 ಒಳಗಡೆ 60 ಮೈನಸ್ ಮಾಡಿದ್ರೆ 13 ಬರ್ತೈತಿ, 60ರಾಗ 53 ಮೈನಸ್ ಮಾಡಿದ್ರೆ 7 ಬರ್ತೈತಿ. ಬಟ್ ನಮ್ಗೆ ಎಲ್ಲ ಕಡೆ 13 ಬರಬೇಕು, ಒಂದೇದು ರಾಂಗ್. ಅದಾದ್ಮೇಲೆ 48ರಾಗ 24 ಮೈನಸ್ 24 ಆಗೈತೆ, ನಮ್ಗೆ 13 ಬರಬೇಕು, ಅದು ಕೂಡ ರಾಂಗ್. ಇಲ್ಲಿ ನೋಡ್ರಿ 66ರಾಗ 52 ಮೈನಸ್ ಮಾಡಿದ್ರೆ 14 ಬರ್ತೈತಿ, ಇದು ಕೂಡ ರಾಂಗ್. ಸೊ ಉಳಿದಿರ್ತಕ್ಕಂಥ ಒಂದೇ ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದ್ರೆ 92, 79, 66. 92ರಾಗ 13 ಮೈನಸ್ ಮಾಡ್ರಿ 72 ಬರ್ತೈತಿ, 72ರಾಗ 13 ಮೈನಸ್ ಮಾಡ್ರಿ 79 ಬರ್ತೈತಿ, 79ರಾಗ 13 ಮೈನಸ್ ಮಾಡ್ರಿ 66 ಬರ್ತೈತಿ. ಕ್ಲಿಯರ್? ಸೊ ಲಾಜಿಕ್ ಏನ, ಪ್ರತಿಯೊಂದು ಸಂಖ್ಯೆ ಒಳಗಡೆ ಕಳೆದ್ರೆ ನಮಗೆ 13 ಬರಬೇಕು, ಆ 13 ಇಲ್ಲಿ ಬಂದೈತಿ. ಸೊ ಅದನ್ನು ನೋಡ್ಕೊರಿ. ಅದಾದ್ಮೇಲೆ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ ಇದೇ ನಾನು ನಿಮಗೆ ತೋರಿಸಿನಲ್ಲ. ಸೊ ಅದ ಕ್ವಶನ್ಸ್ ಐತಿ. ಏನಂತಂದ್ರೆ ಇಲ್ಲಿ ನೋಡ್ರಿ, ಇದು ಬೇಸಿಕಲಿ ನಿಮಗೆ ಹೇಳ್ಬೇಕಂದ್ರೆ ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ ಐತಿ. ಸೊ ಸಿಂಪಲ್ ಕ್ವಶನ್ ಐತಿ. ಏನು ನೋಡ್ರಿ, ಏನಪ್ಪ ಅಂತಂದ್ರೆ ಎಥಿಕ್ ETHC ಇದನ್ನು ಹೆಂಗೆ ಬರ್ದಾನಂತಂದ್ರೆ XOMJ ಅಂತ ಬರ್ದಾನ. ಓಕೆ, ಕ್ಲಿಯರ್ ಆಗಿ ಅರ್ಥ ಆಗತೈತಿ. ಇಲ್ಲಿ ನೋಡ್ರಿ ಈದಿಂದ ಎಕ್ಸ್ ಆಗೈತೆ ಅಂತಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು, +19 ಆಗೈತಿ. ಎಷ್ಟಾಗೈತಿ? +19 ಆಗೈತಿ. ಅದೇ ರೀತಿ ಟಿದಿಂದ ಓ ಆಗೈತೆ ಅಂತಂದ್ರೆ -5 ಆಗೈತಿ. ಎಚ್ದಿಂದ ಎಮ್ ಆಗೈತೆ ಅಂತಂದ್ರೆ +5 ಆಗೈತಿ. ಅದೇ ರೀತಿ ಸಿದಿಂದ ಜೆ ಆಗೈತೆ ಅಂದ್ರೆ ಎಷ್ಟು ಹೆಚ್ಚಾಗೈತ್ರಿ? +7 ಆಗೈತಿ. ಸೊ ಲಾಜಿಕ್ ಏನಪ್ಪಾ ಅಂತಂತಂದ್ರೆ +19 - 5 +5 +7 ಆಗಬೇಕು. ಅದೇ ರೀತಿ ನಿಮ್ಮ ಕ್ವಶನ್ ಏನಪ್ಪಾ ಅಂತಂದ್ರೆ HKQZ. ಸೊ
ಕೆ ಕ್ಯೂ ಝೆಡ್. ಕ್ಲಿಯರಾ? ಎಚ್ ಕೆ ಕ್ಯೂ ಝೆಡ್ ಒಂದು ಅರ್ಥ ಮಾಡ್ಕೋಬೇಕಿಲ್ಲಿ. ಎಚ್ ಕೆ ಕ್ಯೂ ಝೆಡ್ ಅಂದರೆ ಇಲ್ಲಿ ನೋಡ್ರಿ ಆಪ್ಷನ್ಸ್ ಒಳಗಡೆ ಲಾಸ್ಟಿಗೆ ಎಫ್ ಇದೆ, ವಿ ಇದೆ, ಜಿ ಇದೆ, ಎಚ್ ಇದೆ. ಸ್ಟಾರ್ಟಿಂಗ್ ನೋಡ್ಬೇಡ್ರಿ ನೀವು, ಯಾಕಂದ್ರೆ ಸ್ಟಾರ್ಟಿಂಗ್ ಎಲ್ಲ ಕಡೆ ಎ ಐತೆ. ಹೌದಾ? ಸೊ ಎಲ್ಲ ಕಡೆ ಎ ಐತೆ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಏನೇ ಬರ್ತೈತೆ ಅಂತ ನಮ್ಗೆ ಗೊತ್ತಿರ್ತೈತಿ. ಲಾಸ್ಟ್ ಒಂದ ಕಡೆ ಎಲ್ಲ ಡಿಫ್ರೆಂಟ್ ಲಾಸ್ಟ್ ಚೆಕ್ ಮಾಡ್ರಿ. ಸೊ ನಮ್ದು ಇಲ್ಲಿ ಲಾಸ್ಟ್ ಏನೈತಿ, ಇಲ್ಲಿ 7+7 ಆಗ್ಬೇಕಂದ್ರೆ ಝೆಡ್ಗೆ +7 ಮಾಡಿಬಿಡ್ರಿ. ಝೆಡ್ಗೆ +7 ಮಾಡಿದ್ರೆ ಏನಾಕೈತಿ, ಜಿ ಬರಬೇಕು. ಜಿ ಒಂದ ಕಡೆ ಆಪ್ಷನ್ಸ್ದಾಗ ಐತಿ, ಅದು ಆನ್ಸರ್ ಆಗಿರ್ತೈತಿ. ಯಾಕಂದ್ರೆ ಎಕ್ಸಾಮ್ಸ್ ಒಳಗಡೆ ನೀವು ಪ್ರತಿಯೊಂದನ್ನ +19 -5 ಇದು ಮಾಡ್ಕೋತ ಹೊಂಟ್ರಂದ್ರೆ ಸಾಕಷ್ಟು ಟೈಮ್ ಹೋಗ್ತೈತಿ. ಟೈಮ್ ಹೋತಂತಂದ್ರೆ ನಿಮ್ಮ ಹತ್ರ ಟೈಮ್ ಉಳಿಯಂಗಿಲ್ಲ. ಸೊ ಈ ಕಾರಣಕ್ಕೋಸ್ಕರ ಏನು ಮಾಡಬೇಕು, ಸ್ವಲ್ಪ ಆಪ್ಷನ್ಸ್ ಬಗ್ಗೆ ಜಾಸ್ತಿ ನೀವು ಏನು ಮಾಡಬೇಕು, ಆಟ ಆಡಬೇಕು. ಆಪ್ಷನ್ಸ್ ಜೊತೆ ನೀವು ಜಾಸ್ತಿ ಆಟ ಆಡ್ಬೇಕಂತಂದ್ರೆ ಈ ಥರ ಚೆಕ್ ಮಾಡ್ಕೊಂತಿರ್ಬೇಕು. ಸ್ಟಾರ್ಟಿಂಗ್ ಎಲ್ಲ ಸೇಮ್ ಅದಾವಪ್ಪ ಅಂದ್ರೆ ಲಾಸ್ಟ್ ಚೆಕ್ ಮಾಡಿರಿ. ಲಾಸ್ಟ್ ನೋಡಿರಿ, ಇಲ್ಲಿ ಎಫ್ ಇದೆ, ಇಲ್ಲಿ ವಿ ಇದೆ, ಇಲ್ಲಿ ಜಿ ಇದೆ, ಇಲ್ಲಿ ಎಚ್ ಇದೆ. ಸೊ ಲಾಸ್ಟ್ ಪ್ರತಿಯೊಂದು ಆಪ್ಷನ್ಸ್ ಒಳಗಡೆ ಚೇಂಜಸ್ ನಂಬರ್ ಅದಾವೆ, ಚೇಂಜಸ್ ವರ್ಡ್ಸ್ ಅದಾವ ಅಂತಂದ್ರೆ ನಾವೇನು ಮಾಡಬೇಕು, ಲಾಸ್ಟ್ ಒಂದು ಚೆಕ್ ಮಾಡಬೇಕು. ಲಾಸ್ಟ್ +7 ಇದೆ, ಹಂಗಾದ್ರೆ ಝೆಡ್ +7 ಮಾಡಿದ್ರೆ ಜಿ ಬರ್ತೈತೆ. ಸೊ ಆನ್ಸರ್ ಇಸ್ ಆಪ್ಷನ್ ಸಿ ಆಗುತ್ತೆ. ಕ್ಲಿಯರ್? ಅರ್ಥ ಆಗುತ್ತೆ? ಅದಾದಮೇಲೆ ಮುಂದಿನ ಕ್ವಶನ್ ಯಾವ ಥರ ಇದೆ ಅಂತ ತೋರಿಸ್ತೇನೆ ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಇಲ್ಲಿಯೂ ಕೂಡ ಸೇಮ್ ಕ್ವಶನ್ ಇದೆ. ಏನಪ್ಪ ಅಂದ್ರೆ ನಾನು ಇದೇ ನಿಮಗೆ ತೋರಿಸಿದ್ನಲ್ಲ ಅಲ್ಫಾಬೆಟಿಕಲ್ ಆರ್ಡರ್ ಒಳಗಡೆ ಗುಂಪಿಗೆ ಸೇರಿದ ಪದ ಅಂತ ನಿಮಗೇನು ಹೇಳಿಲ್ಲ ನಾನು, ಅದ ಸೇಮ್ ಕ್ವಶನ್ ಇಲ್ಲಿಯೂ ಕೂಡ ಇದೆ. ಅದು ಕ್ಲಿಯರಾಗಿ ಹೇಳ್ತೇನೆ ನಿಮಗೆ. ಏನಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಎಮ್ ಜಿ ಇದೆ, ಆಪ್ಷನ್ ಎ ಎಮ್ ಜಿ, ಅಲ್ಲಿಂದ ಪಿ ಕೆ ಇದೆ, ನೆಕ್ಸ್ಟ್ ಇ ವೈ ಇದೆ, ಎಚ್ ಸಿ ಇದೆ, ಅದೇ ರೀತಿ ಕೆ ಇ ಇದೆ, ಎಮ್ ಐ ಇದೆ. ಸೊ ಹೇಳ್ರಿ ನನಗಿಲ್ಲಿ ಕ್ಲಿಯರಾಗಿ, ಎಮ್ ಎಷ್ಟನೇ ಸಂಖ್ಯೆ? 13. ಜಿ ಎಷ್ಟನೇ ಸಂಖ್ಯೆ? 7. ಪಿ ಎಷ್ಟನೇ ಸಂಖ್ಯೆ? 16. ಕೆ 11. ನೋಡ್ರಿ, ಇಲ್ಲಿ 13ರಿಂದ 7 ಆಗತೈತಿ ಅಂದ್ರೆ -6 ಆಗತೈತಿ. 16ರಿಂದ 11 ಆಗತೈತಿ ಅಂತಂದ್ರೆ -5 ಆಗತೈತಿ. ಲಾಜಿಕ್ ಏನ ಫಸ್ಟ್ನೇ ಆಪ್ಷನ್ಸ್ ಅದ -6 -5. ಕ್ಲಿಯರಾ? ಅದೇ ರೀತಿ ಸೇಮ್ ಇ ಅನ್ನೋದು 5ನೇ ಸಂಖ್ಯೆ, ವಾಯ್ ಅನ್ನೋದು 25ನೇ ಸಂಖ್ಯೆ. ಕ್ಲಿಯರಾ? ಸೊ ರಿವರ್ಸ್ ಹೋಗ್ಬೇಕು. ನೀವು ಏನು ಮಾಡ್ಬೇಕಾಗತ್ತೆ, ಇಲ್ಲಿ ರಿವರ್ಸ್ ಹೋಗ್ಬೇಕು. ಇದಿಂದ ಅಂತಂದ್ರೆ ಡಿ ಸಿ, ಅದಾದಮೇಲೆ ಬಿ ಎ, ಈ ಥರ ರಿವರ್ಸ್ ಹೋದ್ರಪ್ಪ ಅಂತಂದ್ರೆ ಇಲ್ಲಿಯೂ ಕೂಡ ಎಷ್ಟಾಗತ್ತೆ, ಇದು -6 ಆಗುತ್ತೆ. ಇದೇನಾಗ್ತೈತಿ, ಎಚ್ ಅನ್ನೋದು ಎಷ್ಟನೇ ಸಂಖ್ಯೆ? 8. ಸಿ ಅನ್ನೋದು 3ನೇ ಸಂಖ್ಯೆ. 8ರಾಗ 3 ಹೋದ್ರೆ 5 ಉಳಿತು. ಇಲ್ಲಿ ನೋಡ್ರಿ, ಇದು ಕೂಡ -6 -5 ಆಗತ್ತೆ. ಸೇಮ್ ನೋಡ್ರಿ, ಕೆ ಅನ್ನೋದು 11ನೇ ಸಂಖ್ಯೆ, ಇ ಅನ್ನೋದು 5ನೇ ಸಂಖ್ಯೆ. 11ರಾಗ 5 ಹೋದ್ರೆ -6 ಆಯಿತು. ಸೊ -6 ಇದೆ. ಅದಾದಮೇಲೆ ಎಮ್ ಅನ್ನೋದು ಎಷ್ಟನೇ ಸಂಖ್ಯೆ? 13. ಕ್ಲಿಯರಾ? ಐ ಅನ್ನೋದು 9. 13ರಾಗ 9 ಹೋದ್ರೆ -4 ಆಗೈತಿ. ಬಟ್ ಎಲ್ಲ ಕಡೆ -5 ಐತಿ, ಇಲ್ಲಿ ಒಂದು -4 ಬರೋದ್ರಿಂದ ಇದು ಕೂಡ ಇದೇ ನಿಮ್ಗೆ ಏನಾಗೈತೆ, ಗುಂಪಿಗೆ ಸೇರಿದ ಪದ ಆಗಿರ್ತೈತಿ. ಅದಕ್ಕೋಸ್ಕರ ನಿಮ್ಮ ಆನ್ಸರ್ ಏನಾಗಿರ್ತೈತಿ, ಆಪ್ಷನ್ ಸಿ ಆಗಿರ್ತೈತಿ. ಡಿ ಚೆಕ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನೋಡ್ರಿ, 3 ಕರೆಕ್ಟ್ ಇದ್ದು 1 ರಾಂಗ್ ಆಗೈತೆ ಅಂತಂದ್ರೆ ಮೇಲಿನ 2 ಕರೆಕ್ಟ್ ಅದಾವ, ತಗಿಂದ 1 ಕರೆಕ್ಟ್ ಇರ್ತೈತಿ. ಇದು ರಾಂಗ್ ಆಗೈತೆ ಅಂದ್ರೆ ಅದು ರಾಂಗ್ ಆಗಿರ್ತೈತಿ. ಕ್ಲಿಯರಾ? ಸೊ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡುವಂಥ ಪ್ರಯತ್ನ ಮಾಡಬೇಡ್ರಿ. ಜಾಸ್ತಿ ಯೋಚನೆ ಮಾಡಕ್ಕೆ ಹೋದ್ರೆ ಅಂತಂದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗ್ತೈತಿ. ಹಿಂಗಾಗಿ ಅದನ್ನು ಜಾಸ್ತಿ ನೋಡಬೇಡ್ರಿ. ಸೇಮ್ ಕ್ವಶನ್ ನಿಮಗೆ ಫಸ್ಟ್ ಕ್ವಶನ್ ನಾ ಬಿಡಿಸಿನಲ್ಲ, ಅದ ಸೇಮ್ ಕ್ವಶನ್ ಐತಿಲಿ. ಏನಪ್ಪಾ ಅಂತಂತಂದ್ರೆ ಕಂಡೀಷನಲ್ ಕೋಡಿಂಗ್ ಕ್ವಶನ್ ಐತಿ. ಸೊ ಕಂಡೀಷನಲ್ ಕೋಡಿಂಗ್ ಅಂತಂತಂದ್ರೆ ನೋಡ್ಕೊಂಡ್ಬಿಡ್ರಿ ಯಾವ ಥರ ಬರ್ತೈತೆ ಅಂಥೇಳಿ. ಎಸ್ ನೋಡ್ರಿ, ಏನಾಯ್ತಪ್ಪ ಅಂತಂದ್ರೆ ಹೌ ಮೆನಿ ಸಿಂಬಾಲ್ಸ್ ಇನ್ ದ ಸೀರೀಸ್ ಆರ್ ಇಮಿಡಿಯೇಟ್ಲಿ ಪ್ರೆಸಿಡೆಡ್ ಬೈ ನಂಬರ್ ಆ್ಯಂಡ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಅ ಸಿಂಬಾಲ್. ಅಂದ್ರೆ ನೋಡ್ರಿ, ಇದೀಗ ಈ ನೋಡ್ರಿ, ಇಲ್ಲಿ ಮುಂದೆ ಸಿಂಬಾಲ್ ಇರಬೇಕು, ಸಿಂಬಾಲ್ ಇರಬೇಕು, ಹಿಂದ್ಗಡೆ ನಂಬರ್ ಇರಬೇಕು. ಕ್ಲಿಯರಾ? ಅರ್ಥ ಆಗತ್ತೆ ನಾ ಹೇಳೋದ? ಇಲ್ಲಿ ನೋಡ್ರಿ, ಸಿಂಬಾಲ್ ಎಲ್ಲೆಲ್ಲದಾವು, ಸಿಂಬಾಲ್ ಹಿಂದ್ಗಡೆ ನಂಬರ್ ಇರಬೇಕು, ಸಿಂಬಾಲ್ ಮುಂದ್ಗಡೆ ಸಿಂಬಾಲ್ ಇರಬೇಕು. ಇಲ್ಲಿ ನೋಡ್ರಿ, ಹ್ಯಾಶ್ ಹಿಂದ್ಗಡೆ ನಂಬರ್ ಇದೆ, ಮುಂದೆ ಸಿಂಬಾಲ್ ಇದೆ, ಒಂದಾಯ್ತು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಆಟ್ ಹಿಂದ್ಗಡೆ ಸಿಂಬಾಲ್ ಐತಿ, ಮುಂದೆ ನಂಬರ್ ಐತಿ. ಸಾರಿ ಸಿಂಬಾಲ್ ಹಿಂದ್ಗಡೆ ನಂಬರ್ ಇರಬೇಕು, ಮುಂದ್ಗಡೆ ಸಿಂಬಾಲ್ ಇರಬೇಕು. ಸೊ ಇದು ಆಗಲ್ಲ. ಸಿಂಬಾಲ್ ಹಿಂದ್ಗಡೆ ನಂಬರ್ ಇರಬೇಕು, ಸಿಂಬಾಲ್ ಹಿಂದ್ಗಡೆ ನಂಬರ್ ಅಂತಂದ್ರೆ ಇಲ್ಲಿದೆ, ಸಿಂಬಾಲ್ ಹಿಂದ್ಗಡೆ ನಂಬರ್ ಇದೆ, ಮುಂದೆ ಸಿಂಬಾಲ್ ಇದೆ, ಇದಾಯಿತು. ಅದಾದಮೇಲೆ ಮುಂದೆ ಯಾವುದೇ ರೀತಿ ನಿಮಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಡಾಲರ್ ಐತಿ, ಇಲ್ಲೆಲ್ಲ ಯಾವುದೇ ರೀತಿ ಕಾಣಿಸ್ತಾ ಇಲ್ಲ. ಇದಕ್ಕೆ ಆನ್ಸರ್ ಏನಾಕೈತಿ, 2 ಆಗ್ತೈತಿ. ಒಂದು ಹ್ಯಾಶ, ಇನ್ನೊಂದು ಗ್ರೇಡ್ ಸ್ಕ್ವೇರ್ ಐತಿ, ಅದನ್ನೊಂದು ಸ್ವಲ್ಪ ನೋಡ್ಕೊರಿ. ಕ್ಲಿಯರ್? ಅರ್ಥ ಆಗತೈತಿ? ಎಸ್. ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಇದು ಕೂಡ ಸಿಲೋಲಿಸಮ್ ಕ್ವಶನ್ ಇರ್ತೈತಿ. ಸೊ ಇದು ಕೂಡ ಸಿಲೋಲಿಸಮ್ ಕ್ವಶನ್ ಅಂತಂತಂದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇಲ್ಲಿ. ಸೊ ನೋಡ್ರಿ ಯಾವ ಥರ ಕ್ವಶನ್ಸ್ ಐತೆ ಅಂತೇಳಿ.
ಕ್ವಶನ್ ನೋಡ್ರಿ, ಸಮ್ ಕೈಟ್ಸ್ ಆರ್ ಹ್ಯಾಟ್ಸ್ ಅಂತ ಹಂಗಂತಂದ್ರೆ ಕೆಲವೊಂದಿಷ್ಟು ಗಾಳಿಪಟಗಳು ಹ್ಯಾಟ್ಸ್ ಆಗಿದಾವಂತ. ಸೊ ನೋಡ್ರಿ ಇಲ್ಲಿ ಯಾವ ಥರ ಸಮ್ ಅಂತಂದ್ರೆ ನೋಡ್ರಿ ಕೆಲವೊಂದಿಷ್ಟು ಅಂತಂತಂದ್ರೆ ಕೆಲವೊಂದಿಷ್ಟು KH ಆಗಿರ್ತಾವೆ. ಅದಾದಮೇಲೆ ನೋ ಹ್ಯಾಟ್ ಈಸ್ ಬ್ಯಾಟ್, ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಬ್ಯಾಟ್ ಟಚ್ ಇರಬಾರ್ದು. ಹೆಚ್ಚಿಗೆ ಬ್ಯಾಟ್ ಟಚ್ ಇರಬಾರ್ದು ಅಂದ್ರೆ ಬ್ಯಾಟ್ ಈ ಥರನೂ ಬರ್ಬೋದು, ಅದೇ ರೀತಿ ಬ್ಯಾಟ್ ಈ ಥರನೂ ಬರ್ಬೋದು. ಅವ್ನು ಎಲ್ಲೂ ಹೇಳಿಲ್ಲ ಬ್ಯಾಟ್ ಕೈಟಿ ಟಚ್ ಆಗಿಲ್ಲ ಅಂತೇಳಿ. ಅವ್ನು ಕ್ಲಿಯರ್ ಆಗಿ ಏನು ಹೇಳಕತ್ತಾನ, ಬ್ಯಾಟ್ ಅನ್ನೋದು ಹ್ಯಾಟಿ ಟಚ್ ಇರಬಾರ್ದು ಅಂತ ಹೇಳೋಣ, ಆದ್ರೆ ಬ್ಯಾಟ್ ಅನ್ನೋದು ಕೈಟಿ ಟಚ್ ಇರಬಾರ್ದು ಅಂತ ಹೇಳಿಲ್ಲ. ಹೀಗಾಗಿ ಇದು ಕೇಸ್ 1, ಇದು ಕೇಸ್ 2 ಆಗುತ್ತೆ. ಸೊ ಈ ಸಿಲೋಲಿಸಮ್ ಅಂತಂದ್ರೆ ನಿಮಗೆ ಹೇಳ್ತಾನೆ ಕೇಳಿ, ಸ್ವಲ್ಪ ಬೇಸಿಕ್ ನಿಮಗೆ ಗೊತ್ತಿರಬೇಕು. ಬೇಸಿಕ್ ನಿಮಗೆ ಗೊತ್ತಿದ್ದಾಗ ಮಾತ್ರ ಇದು ಎಕ್ಯುರಸಿಯಾಗಿ ಮೇಂಟೈನ್ ಮಾಡ್ಬೋದು. ಯಾಕಂತಂದ್ರೆ ಇಲ್ಲಿ ನಾನಾ ಥರ ನೀವು ಪ್ರಯತ್ನ ಮಾಡಿದ್ರು ಕೂಡ ಕೆಲವೊಂದಷ್ಟೆಲ್ಲ ರಾಂಗ್ ಆಗ್ತಾವೆ. ಅದಕ್ಕೋಸ್ಕರ ನೀವು ಕೇಸಸ್ ವೈಸ್ ಮಾಡ್ಕೋರಿ. ಕೇಸಸ್ ವೈಸ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ 100% ಎಕ್ಯುರಸಿ ನಿಮಗೆ ಸಿಗ್ತದೆ. ಕ್ಲಿಯರ್? ಸೊ ಇಲ್ಲಿ ನೋಡ್ರಿ ಕನ್ಕ್ಲೂಷನ್ ಏನಿದೆ ಅಂತಂದ್ರೆ ಸಮ್ ಕೈಟ್ಸ್ ಆರ್ ಬ್ಯಾಟ್ಸ್. ನೋಡ್ರಿ ಇಲ್ಲಿ ಒಂದು ಅರ್ಥ ಮಾಡ್ಕೋರಿ, ಇಲ್ಲಿ ರೂಲ್ಸ್ ಏನು ಹೇಳ್ತೈತೆ ಅಂದ್ರೆ, ಕೇಸ್ ರೂಲ್ಸ್ ಏನು ಹೇಳ್ತೈತೆ ಅಂದ್ರೆ, ಈ ಕೆಲವೊಂದಿಷ್ಟು ಕೇಗಳು ಬಿಗಳಾಗಿವೆ. ಎಸ್ ಇಲ್ಲಿ ಬಿ ಇದಕ್ಕೆ ಟಚ್ ಆಗೈತಿ, ಬಟ್ ಈ ಬಿ ಅನ್ನೋದು ಇದಕ್ಕೆ ಟಚ್ ಆಗಿಲ್ಲಪ್ಪ ಅಂತಂದ್ರೆ ಅರ್ಥ ಮಾಡ್ಕೋರಿ, ಆಗೈತೆ ಅಂದ್ರೂ ಎಲ್ಲ ಕೇಸ್ ಒಳಗಡೆ ಆಗಿರಬೇಕು, ಆಗಿಲ್ಲ ಅಂದ್ರೂ ಎಲ್ಲ ಕೇಸ್ ಒಳಗಡೆ ಏನಾಗಿರೋದು ಆಗಿರಬಾರ್ದು. ಇಲ್ಲಿ ನೋಡ್ರಿ ಒಂದು ಕಡೆ ಆಗೈತಿ ಟಚ್, ಬಟ್ ಒಂದು ಕಡೆ ಆಗಿಲ್ಲ ಅಂದ್ರೆ ಅದು ಮೊದಲನೇ ಕನ್ಕ್ಲೂಷನ್ ತಪ್ಪಾಗ್ತೈತೆ. ಕ್ಲಿಯರ್ ಆಗಿ ಅರ್ಥ ಆಗೋದು ಹೇಳೋದು, ಆಗೈತೆ ಅಂದ್ರೆ ಎಲ್ಲ ಕೇಸಸ್ ಒಳಗಡೆ ಆಗಬೇಕು, ಆಗಿಲ್ಲ ಅಂದ್ರೆ ಎಲ್ಲ ಕೇಸಸ್ ಒಳಗಡೆ ಆಗಿರಬಾರ್ದು. ಒಂದು ಕಡೆ ಆಗೈತಿ ಒಂದು ಕಡೆ ಆಗಿಲ್ಲ ಅಂದ್ರೆ ತಪ್ಪ. ಕ್ಲಿಯರ್? ಅದಾದ್ಮೇಲೆ ನೆಕ್ಸ್ಟ್ ಸಮ್ ಹ್ಯಾಟ್ಸ್ ಆರ್ ಕೈಟ್ಸ್. ಎಸ್ ನೋಡ್ರಿ ಕೆಲವೊಂದಿಷ್ಟು Hಗಳು Kಗಳಾಗಿವೆ. ಹೌದು, ಕೆಲವೊಂದಿಷ್ಟು Hಗಳು Kಗಳಾಗಿವೆ. ಹೀಗಾಗಿ ಕನ್ಕ್ಲೂಷನ್ 2 ಮಾತ್ರ ಅನ್ವಯಿಸ್ತದೆ. ಏನಾಗ್ತೈತಿ? ಕನ್ಕ್ಲೂಷನ್ 2 ಮಾತ್ರ ಅನ್ವಯ ಆಗ್ತೈತಿ. ಅದಕ್ಕೋಸ್ಕರ ಆನ್ಸರ್ ಏನಾಗ್ತೈತಪ್ಪ ಅಂತಂದ್ರೆ ಓನ್ಲಿ 2 ಈಸ್ ಕರೆಕ್ಟ್. ಅದಾದ್ಮೇಲೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ, ಇದು ಕೂಡ ಅಲ್ಫಾಬೆಟಿಕಲ್ ಸೀರೀಸ್ ಆರ್ಡರ್ ಇರ್ತೈತೆ. ನಿಮಗೆ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ದೀನಿ ಏನಪ್ಪಾ ಅಂತಂತಂದ್ರೆ ABCD ಟೇಬಲ್ ಮೇಲೆ ನಿಮಗೆ 8 ರಿಂದ 10 ಕ್ವಶನ್ಸ್ ಬರ್ತಾವ ಅಂತ ಹೇಳಿ. ಕ್ಲಿಯರ್? ಸೊ ಇಲ್ಲಿಯೂ ಕೂಡ 8 ರಿಂದ 10 ಕ್ವಶನ್ಸ್ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಒಂದು ನೋಡ್ರಿ, ಇಲ್ಲಿ 94 ಇದು 107 ಆಗೈತೆ ಅಂದ್ರೆ +13 ಆಗೈತಿ. 107 ಇಂದ 120 ಅಂದ್ರೆ ಇಲ್ಲೂ ಕೂಡ +13. ಸೊ ಎಲ್ಲ ಕಡೆ +13 ಆಗೈತೆ ಅಂತಂದ್ರೆ 146 +13 ಮಾಡಿದ್ರೆ 159 ಬರಬೇಕು. ಇಲ್ಲಿ 161 ಐತಿ. ಇವೆರಡು ನೀವು ಏನು ಮಾಡ್ತೀರಿ? ಹೊಡೆದಾಕ್ತೀರಿ. ಅದಾದ್ಮೇಲೆ ನಿಮಗೆ ಹೇಳ್ಬೇಕಂತಂದ್ರೆ ಫಸ್ಟ್ ಚೆಕ್ ಮಾಡ್ರಿ, K ಇದ್ದದ್ದು H ಅಂತಂತಂದ್ರೆ ಪ್ಲಸ್ ಆಗಿತ್ತು ಮೈನಸ್ ಆಗಿತ್ತು? ಮೈನಸ್ ಆಗೈತಲ್ಲ. ಸೊ K ಇದ್ದದ್ದು H ಎಷ್ಟು ಮೈನಸ್ ಆಗೈತಿ? ಎಷ್ಟಾಗಿತ್ತು ಮೈನಸ್? 3 ಆಗೈತೆ. 3 ಆಗಿತ್ತು. ಇಲ್ಲಿ ನೋಡ್ರಿ Y ಐತಿ, Yದಿಂದ -3 ಮಾಡ್ರಿ, Yಯಿಂದ -3 ಮಾಡ್ರಿ, V ಬರ್ತೈತಿ. V ಇರ್ತಕ್ಕಂಥ ಒಂದು ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ D ಆಗಿರ್ತೈತಿ. ಅದ ನಿಮ್ಮ ಆನ್ಸರ್ ಆಗಿರ್ತೈತಿ. ಕ್ಲಿಯರ್? ಸೊ ಅದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ರ್ಯಾಂಕಿಂಗ್ ಸೀರೀಸ್ ಮೇಲೆ ಕ್ವಶನ್ ಐತಿ. ಮುಂದಿನ ಪ್ರಶ್ನೆ ನಿಮ್ದು ಅದ್ರ ಮೇಲೆ ಐತಿಪ್ಪ ಅಂತಂದ್ರೆ ರ್ಯಾಂಕಿಂಗ್ ಸೀರೀಸ್ ಮೇಲೆ ಕ್ವಶನ್ ಐತಿ. ಸೊ ಯಾವ ಥರ ಕ್ವಶನ್ಸ್ ಬಂದೈತೆ ಅನ್ನೋದು ನೋಡ್ಕೋರಿ ಕ್ಲಿಯರ್ ಆಗಿ. ಎಸ್ ನೋಡ್ರಿ ಏನೈತೆ ಕ್ವಶನ್, ನಿಶಾಂತ್ ರ್ಯಾಂಕ್ಡ್ 12th ಫ್ರಾಮ್ ಬಾಟಮ್ ಅಂತ. ನೋಡ್ರಿ ಕಂಪ್ಲೀಟ್ಲಿ ಏನಪ್ಪ ಅಂತಂತಂದ್ರೆ ಒಂದು ಕ್ಲಾಸ್ ಇದೆ, ಕ್ಲಾಸ್ ಒಳಗಡೆ ನಿಶಾಂತಿಂದ ಕೆಳಗಡೆಯಿಂದ 12ನೇ ಸ್ಥಾನದಾಗದಾನು. ನಿಶಾಂತ್ ಏನ ಕೆಳಗಡೆಯಿಂದ 12ನೇ ಸ್ಥಾನದಾಗದಾನು. ಮತ್ತು ಮೇಲುಗಡೆಯಿಂದ 21ನೇ ಸ್ಥಾನದಾಗ. ಕ್ಲಿಯರ್? ಮೇಲ್ಗಡೆಯಿಂದ 21ನೇ ಸ್ಥಾನದಾಗ. ಹಾಗಾದ್ರೆ ಇಡೀ ಕ್ಲಾಸ್ ರೂಮ್ನಾಗ ಎಷ್ಟು ಹುಡುಗರ್ದಾರ ಅಂತ ಕ್ವಶನ್ ಸಿಂಪಲ್ ಒಂದೇ ಲಾಜಿಕ್ ಹೇಳ್ತಾನೆ ಕೇಳ್ರಿ. ಮೇಲ್ಗಡೆಯಿಂದನೂ ಅವದಾನ ಕೆಳಗಡೆಯಿಂದನೂ ಅವದಾನ. ಮೊದಲು ಏನು ಮಾಡ್ರಿ, ಕೂಡ್ಸ್ಕೊಂಡ್ಬಿಡ್ರಿ. ಈ 21ಕ್ಕೆ ಈ 12 ಕೂಡ್ಸ್ಕೊಂಡ್ಬಿಡ್ರಿ, 33 ಆಗ್ತೈತಿ. ಸೊ ಒಂದು ಅರ್ಥ ಮಾಡ್ಕೊರಿ, ಕೆಳಗಡೆಯಿಂದನೂ ಅವನ್ನ ಕೌಂಟ್ ಮಾಡಿದಿರಿ, ಮ್ಯಾಗಿಂದನೂ ಅವನ್ನ ಕೌಂಟ್ ಮಾಡಿದಿರದ. ಅವ್ನು 2 ಸಲ ಕೌಂಟ್ ಮಾಡಿದಿರಲ್ಲ, ಅವ್ರ ಒಂದ್ಸಲ ಅವ್ನು ತೆಗೆದು ಬಿಡ್ರಿ. 33 ಒಳಗಡೆ 1 ಹೋದ್ರೆ 32 ಬರ್ತೈತಿ. ಸೊ ಅದು ನಿಮ್ಮ ಆನ್ಸರ್ ಆಗಿರ್ತೈತಿ. ಆಪ್ಷನ್ ಎ ಇಸ್ ಯುವರ್ ರೈಟ್ ಆನ್ಸರ್. ಸೊ ಇವೆಲ್ಲ ಕೇವಲ ಕೆಲವೊಂದಿಷ್ಟು ನಿಮ್ಗೆ ಹೇಳ್ಬೇಕಂತಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟು, ಸಿಲೋಲಿಸಮ್ ಒಂದು ನಿಮಿಷ 2 ನಿಮಿಷ ಟೈಮ್ ತೊಗೊಂಡ್ರೆ ರ್ಯಾಂಕಿಂಗ್ ಸಿಸ್ಟಮು ಮತ್ತು ಕೋಡಿಂಗ್ ಡಿಕೋಡಿಂಗ್ ಕೆಲವೊಂದು ಕ್ವಶನ್ಸ್ 5 ರಿಂದ 6 ಸೆಕೆಂಡ್ ಒಳಗೆ ಆಗುವಂಥ ಕ್ವಶನ್ಸ್. ಸೊ ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿರಿ. ಅದಾದಮೇಲೆ ನೆಕ್ಸ್ಟ್ ಮುಂದಿನ ಕ್ವಶನ್ ಏನಪ್ಪ ಅಂತಂತಂದ್ರೆ ಇಲ್ಲಿ ನೋಡ್ರಿ, ಈ ಥರ ಕ್ವಶನ್ಸ್ ಈ ಸಲ ಭಾಳ ಕೇಳಕತ್ತ ನಿಮಗೆ ಹೇಳ್ಬೇಕಂತಂದ್ರೆ. ಯಾಕಂತಂದ್ರೆ ಇಲ್ಲಿ ಕಾಮನ್ ಸೆನ್ಸ್ ಇದ್ದವ್ರು ಆನ್ಸರ್ ಮಾಡ್ಬೋದು. ಏನಪ್ಪ ಅಂತಂದ್ರೆ ಈ ಎಲ್ಲ ಸಂಖ್ಯೆಗಳದಾವಲ್ಲ ಯಾವ್ಯಾವಪ್ಪ ಅಂತಂದ್ರೆ 8, 1, 3, 7, 4, 5, 6, 9 ಈ ಎಲ್ಲ ಸಂಖ್ಯೆಗಳನ್ನ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏರಿಕೆ ಕ್ರಮದಲ್ಲಿ ಬರಿಬೇಕು. ನೀವು ಎದಾಗ ಬರಿಬೇಕು? ಏರಿಕೆ ಕ್ರಮದಲ್ಲಿ ಬರಿಬೇಕು. ಈ ಎಲ್ಲ ಸಂಖ್ಯೆ ಒಳಗಡೆ ಅತಿ ಸಣ್ಣ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 1 ಐತಿ. ಅದಾದ್ಮೇಲೆ ಮುಂದಿನ ಸಣ್ಣ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 3 ಐತಿ. ಅದಾದ್ಮೇಲೆ 4 ಐತಿ. ಅದಾದ್ಮೇಲೆ 5 ಐತಿ. ಅದಾದ್ಮೇಲೆ 6 ಐತಿ. ಅದಾದ್ಮೇಲೆ 7, 8, 9. ಸೊ ಕ್ವಶನ್ ಏನಂತಂದ್ರೆ ಎಷ್ಟು ಸಂಖ್ಯೆಗಳು
ಏರಿಕೆ ಕ್ರಮದಲ್ಲಿ ಬರೆದಾಗೂ ಚೇಂಜ್ ಆಗಿಲ್ಲ ಅಂತ ಕ್ವಶನ್. ಇಲ್ಲಿ 8 ಇದ್ದದ್ದು 1 ಆಗೈತಿ, ಇದು ಚೇಂಜ್ ಆಗೈತಿ. 1 ಇದ್ದದ್ದು 3 ಆಗೈತಿ, ಇದು ಚೇಂಜ್ ಆಗೈತಿ. 3 ಇದ್ದದ್ದು 4 ಆಗೈತಿ, ಚೇಂಜ್ ಆಗೈತಿ. 7 ಇದ್ದದ್ದು 5 ಆಗೈತಿ, ಚೇಂಜ್ ಆಗೈತಿ. 4 ಇದ್ದದ್ದು 6 ಕೂಡ ಚೇಂಜ್, 5 ಇದ್ದದ್ದು 7 ಕೂಡ ಚೇಂಜ್, ಇವೆಲ್ಲ ಚೇಂಜ್ ಆಗಿದಾವೆ. ಬಟ್ 9 ಇಲ್ಲೂ ಅಲ್ಲೇ ಐತಿ, ಇಲ್ಲೂ ಅಲ್ಲೇ ಐತಿ ಅಂತಂದ್ರೆ ಆನ್ಸರ್ ಏನಾಗಿರ್ತೈತಪ್ಪ ಅಂದ್ರೆ ಕೇವಲ 9 ಒಂದ. 8 ಸಂಖ್ಯೆಗಳು ಚೇಂಜ್ ಆಗಿಲ್ಲ ಅಂತಂದ್ರೆ 1 ಚೇಂಜ್ ಆಗಿಲ್ಲ, ಅದಕ್ಕೋಸ್ಕರ ಆನ್ಸರ್ ಇಸ್ 1. ಕ್ಲಿಯರ್? ಅರ್ಥ ಆಗತೈತಿ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ ಇದು ಕೂಡ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕ್ವಶನ್ ಐತಿ. ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳ್ತಾನೆ, ಯಾಕಂದ್ರೆ 2 ರಿಂದ 3 ಕ್ವಶನ್ಸ್ ಅಂತ ನಿಮಗೆ ಫಿಕ್ಸ್ ಇರ್ತಾವೆ. ಸೊ ಅದ್ರ ಬಗ್ಗೆ ಜಾಸ್ತಿ ಒಂದು ಸ್ವಲ್ಪ ಫೋಕಸ್ ಮಾಡಿರಿ. ಏನಪ್ಪ ಅಂತಂದ್ರೆ ABCDEFG ಅಂದ್ರೆ 7 ಜನ ಅದಾರು. ಆ 7 ಜನ ವೃತ್ತದ ಕಡೆ ಕುಂತಾರೋ, ಎಲ್ಲರೂ ಮಧ್ಯದ ಕಡೆ ಮುಖ ಮಾಡಿದಾರೆ ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕಿಲ್ಲಿ. ಎಲ್ಲರೂ ಮಧ್ಯದ ಕಡೆ ಮುಖ ಮಾಡಿದಾರು. ಮಧ್ಯದ ಕಡೆ ಮುಖ ಮಾಡಿದಾರೆ ಅಂತಂದ್ರೆ 1 2 3 4 5 6 7. ಓಕೆ, ಇದು ರೈಟ್ ಆಗ್ತೈತಿ, ಇದು ನಿಮ್ಮದು ಲೆಫ್ಟ್ ಆಗ್ತೈತಿ. ಇದಿಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಸೊ ಸ್ಟಾರ್ಟ್ ಇಲ್ಲಿಂದ ಆಗ್ತೈತಿ. ಓನ್ಲಿ 1% ಸಿಟ್ ಬಿಟ್ವೀನ್ C ಆ್ಯಂಡ್ D ವೆನ್ ಕೌಂಟೆಡ್ ಫ್ರಾಮ್ ರೈಟ್ ಆಫ್ C. ಸೊ ನೋಡ್ರಿ, ಒಂದು ನಿಮಿಷ. C ಅದಲ್ಲ, ಸಿಯ ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಯಾರಪ್ಪ ಅಂತಂದ್ರೆ D ಕುಂತಾನು, ಅವು ಇಲ್ಲೇ ಬರ್ತಾನೆ. ಕ್ಲಿಯರಾ? ಇಷ್ಟು ಗೊತ್ತಿರಬೇಕು. ಅದಾದಮೇಲೆ ಓನ್ಲಿ 1% ಸಿಟ್ ಬಿಟ್ವೀನ್ D ಆ್ಯಂಡ್ A. D ಮತ್ತು A ನಡುವೆ ಒಬ್ಬರು ಕುಂತಾರೆ. ಆಲ್ರೆಡಿ ಇಲ್ಲಿ D ಮತ್ತು C ನಡುವೆ ಒಬ್ಬರು ಕುಂತಾರೆ, ಈಚೆ ಕಡೆ ನೋಡಬೇಕು. ಸೊ D ಮತ್ತು A ನಡುವೆ ಒಬ್ಬರು ಕುಂತಾರೆ, A ಇಲ್ಲೇ ಬರ್ತಾನೆ. ಕ್ಲಿಯರ್? ಅದಾದಮೇಲೆ ಓನ್ಲಿ 1% ಸಿಟ್ ಬಿಟ್ವೀನ್ C ಆ್ಯಂಡ್ B. C ಮತ್ತು B ನಡುವೆ ಅಂದ್ರೆ ನೋಡ್ರಿ, ಈಗ ಆಲ್ರೆಡಿ D ಕುಂತಾನಂದ್ರೆ B ಎಲ್ಲಿ ಬರಬೇಕು? B ಇಲ್ಲೇ ಬರಬೇಕು. ಅರ್ಥ ಆಗತ್ತೆ? ಅದಾದಮೇಲೆ ಓನ್ಲಿ 2 ಪೀಪಲ್ ಸಿಟ್ ಬಿಟ್ವೀನ್ F ಆ್ಯಂಡ್ A. F ಮತ್ತು A ನಡುವೆ ಎಷ್ಟು ಮಂದಿ ಕುಂತಾರೋ? ಇಬ್ಬರು ಕುಂತಾರೆ. ಎ ಆಲ್ರೆಡಿ ಇಲ್ಲಿ ಕುಂತಾನಂತಂದ್ರೆ ಒಂದು ಅರ್ಥ ಮಾಡ್ಕೋರಿ. ಎ ಆಲ್ರೆಡಿ ಇಲ್ಲಿ ಕುಂತಾನಂತಂದ್ರೆ ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ನೋಡ್ರಿ. ಎ ಆಲ್ರೆಡಿ ಕುಂತ ಇಬ್ಬರು ಎರಡು ಸ್ಥಾನ ಬಿಡ್ರಿ, ಒಂದು ಸ್ಥಾನ 2 ಸ್ಥಾನ ಬಿಟ್ಟು ನಂತರ ಇಲ್ಲಿ ಬರಬೇಕು. ಬಟ್ ಆಲ್ರೆಡಿ ಸಿ ಇಲ್ಲಿ ಕುಂತಾನು ಅಂದ್ರೆ ಈ ಕಡೆ ಸೈಡಿಂದ ನೋಡ್ರಿ, ಇಲ್ಲಿ 1 ಸ್ಥಾನ 2 ಸ್ಥಾನ ಇಲ್ಲಿ ಖಾಲಿ ಐತಲ್ಲ, ಇಲ್ಲಿ ಕುಂತಾನಂದ್ರೆ ಇಲ್ಲಿ ಯಾರು ಬರ್ಬೇಕು? ಇಲ್ಲಿ ಎಫ್ ಬರ್ಬೇಕು. ಅರ್ಥ ಆಗುತ್ತೆ? ಎಫ್ ಮತ್ತು ಎ ನಡುವೆ ಇಬ್ಬರು ಕುಂಡಿರ್ಬೇಕಾಗಿತ್ತು, ಇಬ್ಬರು ಆಲ್ರೆಡಿ ಕುಂತಾರೆ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಂತಂದ್ರೆ ಓನ್ಲಿ 1% ಸಿಟ್ ಬಿಟ್ವೀನ್ ಇ ಆ್ಯಂಡ್ ಬಿ. ಇ ಮತ್ತು ಬಿ ನಡುವೆ ಎಷ್ಟು ಮಂದಿ ಕುಂದಿರ್ಬೇಕು? ಒಬ್ಬ ಕುಂದಿರ್ಬೇಕು. ಆಲ್ರೆಡಿ ನೋಡ್ರಿ, ಬಿ ಇಲ್ಲಿ ಕುಂತಾನಂತಂದ್ರೆ ಇ ಇಲ್ಲಿ ಬರಬೇಕು, ಇಲ್ಲ ಬಿ ಇಲ್ಲಿ ಕುಂತಾನಂದ್ರೆ ಇ ಇಲ್ಲಿ ಬರಬೇಕು. ಇ ಆಲ್ರೆಡಿ ಬರಬೇಕಾಗಿತ್ತು, ಬಟ್ ಇಲ್ಲಿ ಸಿ ಕುಂತಾನಂದ್ರೆ ಸೊ ಈಗಿರ್ತಕ್ಕಂಥ ಪ್ಲೇಸ್ ಯಾವುದು? ಇಲ್ಲಿ ಮಾತ್ರ. ಸೊ ಯಾರು ಉಳಿದ್ರಲ್ಲ ಅವ್ನು ಇಲ್ಲಿ ಬರೆದು ಬಿಡ್ರಿ. ಸೊ ಯಾರು ಉಳಿದ್ರಪ್ಪ ಅಂತಂದ್ರೆ ಜಿ ಒಬ್ಬ ಉಳಿದ, ಆ ಜಿಯನ್ನು ಇಲ್ಲಿ ಪ್ಲೇಸ್ ಮಾಡಿಬಿಡ್ರಿ. ಕ್ವಶನ್ ಸಾಲ್ವ್ ಆಗಿಬಿಡ್ತು. ಸೊ ಕ್ವಶನ್ ಏನೈತಪ್ಪ ಅಂತಂದ್ರೆ ಇ ಮತ್ತು ಜಿ ನಡುವೆ ಎಷ್ಟು ಮಂದಿ ಕುಂತಾರೆ? ಇ ಮತ್ತು ಜಿ ನಡುವೆ ಎಷ್ಟು ಮಂದಿ ಕುಂತಾರೋ ಅದೇ ರೀತಿ ಹೆಂಗೆ ಕೌಂಟ್ ಮಾಡ್ಬೇಕಂತಂದ್ರೆ ಜಿನ ಎಡಗಡೆಯಿಂದ ಇ ಮತ್ತು ಜಿ ನಡುವೆ ಎಷ್ಟು ಮಂದಿ ಕುಂತಾರೆ ನೋಡ್ರಿ. ಜಿ ರೈಟ್ ಇದಕ್ಕೈತಿ, ಲೆಫ್ಟ್ ಇದಕ್ಕೈತಿ. ಇಲ್ಲಿಂದ ನೋಡ್ರಿ 1 2 ಅಂದ್ರೆ ಇವ್ ಒಬ್ಬ ಕುಂತಾನ. ಆನ್ಸರ್ ಎಷ್ಟು ಇದಕ್ಕೆ? 2 ಆಗುತ್ತೆ. ಕ್ಲಿಯರ್? ಸೊ ಈ ರೀತಿ ಬಿಡಿಸ್ಬೇಕು. ನಿಮಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಒಳಗಡೆ ಸ್ವಲ್ಪ ಟೈಮ್ ಜಾಸ್ತಿ ತಿನ್ಬೋದು, ಬಟ್ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದ್ರೆ ಸ್ಪೀಡ್ ಆಗುತ್ತೆ. ಅದಾದಮೇಲೆ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಇದು ಕೂಡ ರ್ಯಾಂಕಿಂಗ್ ಸಿಸ್ಟಮ್ ಕ್ವಶನ್ಸ್ ಐತಿ. ಸೇಮ್ ಕ್ವಶನ್ಸ್ ಐತ್ರಿ, ಏನೂ ಇಲ್ಲ. ಒಂದು ನಿಮ್ಗೆ ಗೊತ್ತಿರಲಿ, RRBದವ್ರು ಏನಪ್ಪ ಅಂತಂದ್ರೆ ಒಂದು ಯಾವುದಾದ್ರೂ ಟಾಪಿಕ್ ಮೇಲೆ ಒಂದು ಕ್ವಶನ್ಸ್ ಕೇಳಿದಂತಂದ್ರೆ ಅದೇ ಟಾಪಿಕ್ ಮೇಲೆ ಸೇಮ್ ಕ್ವಶನ್ಸ್ ಕೇಳಿರ್ತಾನೋ. ಇದು ರ್ಯಾಂಕಿಂಗ್ ಸಿಸ್ಟಮ್ ಈಗ ಜಸ್ಟ್ ಬಿಡಿಸಿದ್ವಿ ನಾವು. ಅಮಿತ್ ರ್ಯಾಂಕ್ಡ್ ಟಾಪ್ ನೋಡ್ರಿ, ಮೇಲ್ಗಡೆಯಿಂದ ಅಮಿತ್ ಎಷ್ಟು ಐತಿ? 34 ಐತಿ. ಅದೇ ರೀತಿ ಕೆಳಗಡೆಯಿಂದ ಎಷ್ಟೈತಿಪ್ಪ ಅಂತಂದ್ರೆ ಕೆಳಗಡೆಯಿಂದ ಎಷ್ಟೈತಿ ಅಂದ್ರೆ 45 ಐತಿ. ಹಂಗಾದ್ರೆ ಪೂರ್ತಿ ಕ್ಲಾಸ್ ರೂಮ್ನಾಗ ಎಷ್ಟು ಮಂದಿ ಅಂತ ಕ್ವಶನ್. ಕ್ಲಿಯರಾ? ಸೊ ನೋಡ್ರಿ, 45 34 ಅಂತಂದ್ರೆ 45ಕ್ಕೆ 34 ಕೂಡಿಸ್ರಿ 79 ಆಯ್ತು. ಅಮಿತನ ಕೆಳಗಡೆಯಿಂದನೂ ಕೂಡಿಸಿದ್ರಿ, ಮ್ಯಾಗಿಂದನೂ ಕೂಡಿಸಿದ್ರಿ ಅಂದ್ರೆ -1 ಮಾಡಬೇಕು. 79 1 ಹೋದ್ರೆ 78 ಉಳಿತು. ಸೊ ಆನ್ಸರ್ ಇಸ್ 78. ಕ್ಲಿಯರಾ? ಅರ್ಥ ಆಗತೈತಿ? ಸೊ ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ರಿ. ಅದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ಇದು ಕೂಡ ಡೈರೆಕ್ಷನ್ ಮೇಲೆ ಕ್ವಶನ್ ಐತಿ. ಸೊ ಡೈರೆಕ್ಷನ್ ಮೇಲೆ ಕ್ವಶನ್ ಐತಿ ಅಂತಂದ್ರೆ ಸೊ ಯಾವ ಥರ ಕ್ವಶನ್ಸ್ ಅನ್ನೋದು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಡೈರೆಕ್ಷನ್ ಮೇಲ್ಗಡೆ ಇಲ್ಲಿ ನೋಡ್ರಿ, ಏನಪ್ಪ ಅಂದ್ರೆ ಟೌನ್ ಬಿ ಈಸ್ ಸೌತ್ ಆಫ್ ಟೌನ್ ಎ. ಟೌನ್ ಎ ಇಟ್ಲ, ಎ ದಕ್ಷಿಣಕ್ಕೆ ಬಿ ಇದೆ. ಅದಾದ್ಮೇಲೆ ಟೌನ್ ಸಿ ಈಸ್ ವೆಸ್ಟ್ ಆಫ್ ಟೌನ್ ಎ. ವೆಸ್ಟ್ ಅಂದ್ರೆ ಪಶ್ಚಿಮಕ್ಕೆ, ಏನು ಪಶ್ಚಿಮಕ್ಕೆ ಯಾವುದಪ್ಪ ಅಂತಂತಂದ್ರೆ ಟೌನ್ ಸಿ ಐತಿ. ಅದಾದ್ಮೇಲೆ ಟೌನ್ ಡಿ ಈಸ್ ದಿ ವೆಸ್ಟ್ ಆಫ್ ಟೌನ್ ಸಿ. ನೋಡ್ರಿ, ಸಿದಿಂದ ಮತ್ತೆ ಪಶ್ಚಿಮಕ್ಕೆ ಯಾರಪ್ಪ ಅಂತಂದ್ರೆ ಟೌನ್ ಡಿ ಅದಾನ. ಅದಾದ್ಮೇಲೆ ಟೌನ್ ಇ ಈಸ್ ನಾರ್ತ್ ಆಫ್ ಟೌನ್ ಡಿ. ಸೊ ನೋಡ್ರಿ, ಟೌನ್ ಡಿಯ ಉತ್ತರದ ಕಡೆ ಯಾರಪ್ಪ ಅಂದ್ರೆ ಟೌನ್ ಇ ಅದಾನ. ಉತ್ತರ ಕಡೆ ಅಂದ್ರೆ ಮೇಲ್ಗಡೆ ಬರ್ತಾನೆ. ಅದಾದ್ಮೇಲೆ ಏನಪ್ಪ ಅಂತಂದ್ರೆ ನೋಡ್ರಿ, ಟೌನ್ ಇ ಈಸ್ ನಾರ್ತ್ ಆಫ್ ಟೌನ್ ಡಿ ಆ್ಯಂಡ್ ಆಲ್ಸೋ ಸೌತ್ ಆಫ್ ಟೌನ್ ಎಫ್. ಅಂದ್ರೆ ಈ ಟೌನ್ ಎಫ್ನ
ದಕ್ಷಿಣಕ್ಕೆ ಇಲ್ಕೊಂತ ಅಂದ್ರೆ ಈ ಥರ ನೀವು ಸಾಲ್ವ್ ಆಗುತ್ತೆ. ಅದಾದಮೇಲೆ ಕ್ವಶನ್ ಏನಪ್ಪ ಅಂತಂದ್ರೆ ವಾಟ್ ಈಸ್ ದಿ ಪೊಸಿಷನ್ ಆಫ್ ಟೌನ್ ಎಫ್ ವಿತ್ ರಿಸ್ಪೆಕ್ಟ್ ಟು ಟೌನ್ ಡಿ. ಟೌನ್ ಡಿ ದಿಂದ ಟೌನ್ ಎಫ್ ಯಾವ ಡೈರೆಕ್ಷನ್ದಾಗ ಅದ ಅಂತಂದ್ರೆ ನೋಡ್ರಿ ಮೇಲ್ಗಡೆ ಯಾವ ಡೈರೆಕ್ಷನ್ ಬರ್ತೈತಿ ಅದು ಉತ್ತರ ನಾರ್ತ್ ಆಗ್ತೈತಿ. ಸೊ ಆನ್ಸರ್ ಇಸ್ ನಾರ್ತ್. ಭಾಳ ಈಸಿಯೆಸ್ಟ್ ಇರ್ತಾವ, ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಸೊ ನಿಮ್ಗೆ ಆನ್ಸರ್ ಕ್ಲಿಯರ್ ಆಗುತ್ತೆ. ಕ್ಲಿಯರ್. ಅದಾದಮೇಲೆ ಮುಂದಿನ ಪ್ರಶ್ನೆ ಯಾವಪ್ಪ ಅಂತಂದ್ರೆ ನಂಬರ್ ಸೀರೀಸ್ ಮೇಲೆ ಕ್ವಶನ್ ಐತಿ. ಸೊ ನೋಡ್ರಿ ನಂಬರ್ ಸೀರೀಸ್ ಮೇಲೆ ಕ್ವಶನ್ಸ್ ಐತಿ. ಸೊ ನಂಬರ್ ಸೀರೀಸ್ ಮೇಲೆ ಅಂತಂದ್ರೆ ಯಾವ ಥರ ಕ್ವಶನ್ಸ್ ಅದಾವ ಅನ್ನೋದು ನಿಮ್ಗೆ ತೋರಿಸ್ತೀನಿ ನಾ ಇಲ್ಲಿ. ಏನಪ್ಪ ಅಂತಂದ್ರೆ 86 ಇದೆ, 88 ಇದೆ, 92 ಇದೆ, ಅಲ್ಲಿಂದ 100 ಇದೆ, 116 ಇದೆ, ಕ್ವಶನ್ ಮಾರ್ಕ್ ಇದೆ. ಸಿಂಪಲ್ ಒಂದರಿಂದ ಒಂದಕ್ಕೆ ಏನು ಮಾಡಿರಿ ಡಿಫ್ರೆನ್ಸ್ ನೋಡ್ಕೊಂಡು ಹೋಗ್ರಿ. 86ರಿಂದ 88ಕ್ಕೆ +2, 88ರಿಂದ 92ಕ್ಕೆ +4, 92ರಿಂದ 100ಕ್ಕೆ +8, 100ರಿಂದ 116ಗೆ +16. ನೋಡ್ರಿ 2 ಡಬಲ್ 4, 4 ಡಬಲ್ 8, 8 ಡಬಲ್ 14, 14 ಡಬಲ್ ಎಷ್ಟಾಗತ್ತೆ 32. 116ಕ್ಕೆ 32 ಕೂಡಿಸ್ರಿ, 6 2 8, 8ರಿಂದ ಆನ್ಸರ್ ಇಲ್ಲಿ ಮಾತ್ರ ಎಂಡ್ ಆಗತೈತಿ. ಸೊ ಅದು ಆನ್ಸರ್ ಆಗಿರ್ತೈತಿ. ಸೊ ಎಷ್ಟಾಗೈತೆ ಅಂದ್ರೆ 148 ಬರ್ತೈತಿ. ಸೊ ಅದನ್ನು ನೋಡ್ಕೊರಿ. ಕ್ಲಿಯರ್. ಅದಾದಮೇಲೆ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂತಂದ್ರೆ ಇದು ಕೂಡ ಸೇಮ್ ನಿಮಗೆ ಹೇಳ್ಬೇಕಂತಂದ್ರೆ ಒಂದೊಂದು ಚಾಪ್ಟರ್ ಮೇಲೆ 3 ಕ್ವಶನ್ಸ್ ಸೇಮ್ ಕ್ವಶನ್ಸ್ ಕೇಳಿದಾನು. ಸೊ ಇದನ್ನು ನೋಡ್ಕೊಂತ ಹೋಗ್ರಿ. ಯಾಕಂತಂದ್ರೆ ನಿಮ್ಗೆ ಇದೇ ತೋರಿಸಿದ್ನಿ. ಸೊ 3 ಸೇಮ್ ಅದಾವು, ಒಂದು ಗುಂಪಿಗೆ ಸೇರಿದ ಪದ ಇರ್ತೈತಿ. ಅದನ್ನು ನೋಡ್ಕೊರಿ. ಅದನ್ನೇನು ಜಾಸ್ತಿ ನಾನು ಫೋಕಸ್ ಮಾಡೋಕ್ಕೆ ಹೋಗಂಗಿಲ್ಲ. ಮುಂದಿನ ಪ್ರಶ್ನೆ ಯಾವಪ್ಪ ಅಂತಂದ್ರೆ ಇದು ಕೂಡ ನಂಬರ್ ಸೀರೀಸ್ ಐತಿ. ಇದನ್ನ ಈ ಕ್ವಶನ್ಸ್ ನೋಡ್ರಿ ಸ್ವಲ್ಪ ಟ್ರಿಪಿಕಲಿ ಕ್ವಶನ್ಸ್ ಕೇಳ್ಯಾನ ಏನಾಗೈತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಕ್ಲಿಯರಾಗಿ ನೋಡ್ಕೊರಿ. ಏನಪ್ಪ ಅಂದ್ರೆ 7 ಐತಿ, 7 ಐತಿ, ಅದಾದಮೇಲೆ 10, 18, ಅದಾದಮೇಲೆ 33. ಕ್ಲಿಯರಾ? ಅರ್ಥ ಆಗತೈತೆ. ಸೊ ಇಲ್ಲಿ ಏನು ಚೇಂಜ್ ಆಗೈತಿ ನೋಡ್ರಿ ಕ್ಲಿಯರಾಗಿ. ಇಲ್ಲಿ ಏನು ಚೇಂಜ್ ಆಗೈತಿ, ಇಲ್ಲಿ 0 ಆಗೈತಿ, ಇಲ್ಲಿಂದ ಇಲ್ಲಿಗೆ 3 ಆಗೈತಿ, ಇಲ್ಲಿಂದ ಇಲ್ಲಿಗೆ 8 ಆಗೈತಿ, ಇಲ್ಲಿಂದ ಇಲ್ಲಿಗೆ ಎಷ್ಟಾಗೈತಿ 15 ಆಗೈತಿ. ಒಂದು ಅರ್ಥ ಮಾಡ್ಕೊರಿ. ಲಾಜಿಕ್ ಮುಂದೆ ಸಿಂಪಲ್ ಏನಪ್ಪ ಅಂತಂದ್ರೆ 1² - 1. 1² ಅಂದ್ರೆ 1, 1 - 1 = 0. ಅದೇ ರೀತಿ 2² - 1. 2² ಅಂದ್ರೆ 4, 4 - 1 = 3. ಅದೇ ರೀತಿ 3² - 1. 3² - ಅಂದ್ರೆ 3² 9, 9 - 1 ಅಂದ್ರೆ 8. ಅದೇ ರೀತಿ 4² - 1. 4² - 1 16 - 1 = 15. ಮುಂದೆ ಏನಾಗಬೇಕು 5² - 1. 5² - 1 ಅಂತಂತಂದ್ರೆ 25 - 1 ಅಂದ್ರೆ 24. ಸೊ ಇದಕ್ಕೇನು 33 ಗ 24 ಕೂಡಿಸ್ರಿ 57 ಆನ್ಸರ್ ಬರ್ತೈತಿ. ಸೊ ಆಪ್ಷನ್ ಸಿ ಇಸ್ ಯುವರ್ ಆನ್ಸರ್. ಸಿಂಪಲ್ ಲಾಜಿಕ್ ಇರ್ತಾವೆ. ಲಾಜಿಕ್ ನೋಡ್ಕೊರಿ. ಲಾಜಿಕ್ ಬಂದ್ರೆ ಬಂದು ಬಿಡ್ತೈತಿ. ಅದಾದಮೇಲೆ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದು ಕೂಡ ನೋಡ್ರಿ ಅವಾಗಿಂದ ನಿಮಗೆ 2 ತೋರ್ಸಿನ ನಿಮಗೆ ಎದ್ರ ಮೇಲಿನ ಕ್ವಶನ್ಸ್ ಅಂತಂತಂದ್ರೆ ರ್ಯಾಂಕಿಂಗ್ ಸಿಸ್ಟಮ್ ಮೇಲಿನ ಕ್ವಶನ್ಸ್ ಕ್ಲಿಯರಾಗಿ ಹೇಳಕತ್ತ. ನಾವು ಒಂದು ಕ್ಲಾಸ್ನಾಗ ಒಂದು ರೋ ಒಳಗಡೆ 47 ಸ್ಟೂಡೆಂಟ್ಸ್ ಅದಾರ ನಾರ್ತ್ ಕಡೆ ಮುಖ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ರಿ ಈ ಥರ ನಾರ್ತ್ ಕಡೆ ಮುಖ ಮಾಡಿದಾರೆ ಎಲ್ಲರೂ. ಎಷ್ಟು ಮಂದಿ ಅದರಲ್ಲಿ ಕಂಪ್ಲೀಟ್ಲಿ 47 ಸ್ಟೂಡೆಂಟ್ಸ್ ಅದ. 47 ಸ್ಟೂಡೆಂಟ್ಸ್ ಒಳಗಡೆ ಸೋನಿಕಾ 18th ಫ್ರಾಮ್ ಲೆಫ್ಟ್. ಇದು ಲೆಫ್ಟ್, ಇದು ರೈಟ್. ಓಕೆ. ಸೊ ಈ ಲೆಫ್ಟ್ ಕಡೆದಿಂದ ನೋಡ್ರಿ ಸೋನಿಕಾ ಅನ್ನಕ್ಕೆ ಇದಾವಲ್ಲ, ಈ ಸೋನಿಕಾ ಲೆಫ್ಟ್ ಕಡೆದಿಂದ ಎಷ್ಟನೇ ಸಂಖ್ಯೆ ಅದ 18 ಅದ. ಓಕೆ. ಅದಾದಮೇಲೆ ಧ್ರುವ ಅದಾನಲ್ಲ 11th ಟು ದಿ ರೈಟ್ ಆಫ್ ಸೋನಿಕಾ. ಸೋನಿಕಾದಿಂದ ಬಲಗಡೆ ಮತ್ತು 11 ಅಂದಾಗ ಅಂತಂದ್ರೆ ಇಲ್ಲಿ ನೋಡ್ರಿ 18ಕ್ಕೆ 11 ಕೂಡಿಸ್ರಿ, 18ಕ್ಕೆ 11 ಕೂಡಿಸ್ರಿ 29 ಆಕೈತಿ. ಇಲ್ಲಿ ಯಾರು ಬಂದ್ರು ಧ್ರುವ ಅದ. ಕ್ಲಿಯರಾ? ಹಂಗಾದ್ರೆ ಧ್ರುವ ಕ್ವಶನ್ ಏನಪ್ಪಾ ಅಂತಂದ್ರೆ ರೈಟ್ ಹ್ಯಾಂಡ್ ಕಡೆಯಿಂದ ಧ್ರುವನ್ ಪೊಸಿಷನ್ ಏನು ನೋಡ್ರಿ. ಇಲ್ಲಿ ನೋಡ್ರಿ ಲೆಫ್ಟ್ ಹ್ಯಾಂಡ್ದಿಂದ ಧ್ರುವನ್ 29 ಆದ್ರೆ ರೈಟ್ ಹ್ಯಾಂಡ್ನಿಂದ ಎಷ್ಟನೇ ಸಂಖ್ಯೆ ಆಗ್ತೈತೆ ಅಂತ ಕ್ವಶನ್. ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಎಷ್ಟನೇ ಸಂಖ್ಯೆ ಆಗ್ತೈತೆ ಅಂತಂದ್ರೆ ನೋಡ್ರಿ ಇಲ್ಲಿ 29 ಐತಿ, ಇಲ್ಲಿ 47 ಐತಿ. ಮೊದಲು ಏನು ಮಾಡ್ರಿ ಈ 47 ಒಳಗಡೆ 29 ಮೈನಸ್ ಮಾಡಿಬಿಡ್ರಿ. ಸೊ 47 ಒಳಗಡೆ 29 ನೀವು ಮೈನಸ್ ಮಾಡಿದ್ರೆ 18 ಬರ್ತೈತಿ. 18 ಬಂದೈತಂದ್ರೆ ನೋಡ್ರಿ ಅರ್ಥ ಮಾಡ್ಕೊರಿ. ಈ ರೋ ಒಳಗಡೆ 47 ಜನ ಕುಂತಾರೋ ಅದ್ರಾಗ 29 ಸ್ಥಾನದಾಗ ಧ್ರುವ ಅದಾನಂದ್ರೆ ಇವನಿಂದ ಈ ಕಡೆ ಮುಂದ್ಗಡೆ ಎಷ್ಟು ಮಂದಿ 18 ಮಂದಿ. ನಿಮ್ಗೇನು ಬೇಕಾಗಿತ್ತು ಈ ಕಡೆಯಿಂದ ಬೇಕಂದ್ರೆ ಈ 18 ಮಂದಿ ಪ್ಲಸ್ ಇವ್ ಒಬ್ಬ ಅಂದ್ರೆ 18ಕ್ಕೆ ಬಂದು ಕೂಡ್ಸ್ಕೊಂಡ್ಬಿಡ್ರಿ 19 ಆಗ್ತೈತಿ. ಸೊ ಅವನ ಸ್ಥಾನ ಎಷ್ಟನಿದೆ 19ನೇ ಐತಿ. ಕ್ಲಿಯರ್? ಅರ್ಥ ಆಗತೈತಿ. ಸೊ ಈ ಥರ ಕ್ವಶನ್ಸ್ ಭಾಳ ರಿಪೀಟ್ ಆಗತ್ತವು. ಜಾಸ್ತಿ ಫೋಕಸ್ ಮಾಡ್ರಿ. ಪ್ರೀವಿಯಸ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಸೊ ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಏನಾಗ್ತೈತಿ ಸ್ಪೀಡ್ ಆಗೇ ಆಗ್ತೈತಿ. ಅದಾದ್ಮೇಲೆ ಮುಂದಿನ ಪ್ರಶ್ನೆ ಲಾಸ್ಟ್ ಕ್ವಶನ್ ಐತಿ. ಲಾಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಸೇಮ್ ನೀವು ಏನು ಮಾಡಿದ್ರಲ್ಲ ಅದೇ ಥರ ಸೇಮ್ ಇದೇನಂತಂದ್ರೆ ಚೈನೀಸ್ ಕೋಡಿಂಗ್ ಇರ್ತೈತಿ. ಇಲ್ಲಿ ಚೈನೀಸ್ ಕೋಡಿಂಗ್ ಅದ ನೋಡ್ರಿ. ಒಂದು ನಿಮಿಷ. ಯುವರ್ ಅಂತಂದ್ರೆ YOUR. ಸೊ ಯುವರ್ ಐತ್ಲ ಯುವರ್ ಅನ್ನು ನೀವು ಹೆಂಗೆ ಬರ್ದಿರಿ 4628 ಅಂತ ಬರ್ದಿರಿ. ಅದೇ ರೀತಿ ಯೂನಿಟ್ ಅನ್ನು ಹೆಂಗೆ ಬರ್ದಿರಿ ಯೂನಿಟ್. ಸೊ ಯೂನಿಟ್ ಅಂತಂತಂದ್ರೆ ಹೆಂಗೆ ಬರ್ದಿರಿ ಯೂನಿಟ್ UNIT. ಯೂನಿಟ್ ಅನ್ನು 1385 ಅಂತ ಬರ್ದಿರಿ. ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಸೊ ನಿಮಗೇನು ಬೇಕಾಗೈತಿ ಇಲ್ಲಿ ಯು ಕೋಡ್ ಬೇಕಾಗೈತಿ. ಯು ಕೋಡ್ ಬೇಕಾಗಿತ್ತು ಅಂದ್ರೆ ಯು ಅನ್ನೋದು ಇಲ್ಲಿ ಐತಿ, ಯು ಅನ್ನೋದು ಇಲ್ಲಿ ಐತಿ. ಸೊ ಎರಡು ಕಡೆ ಯಾವ್ದು ಒಂದು ಸೇಮ್ ನಂಬರ್ ಕಾಮನ್ ಐತಿ ಅದನ್ನ ನೋಡ್ರಿ. ಇಲ್ಲೂ 8 ಐತಿ, ಇಲ್ಲೂ 8 ಐತಿ. ಸೊ ಯು ಕೋಡ್ ಇಸ್ 8 ಆಗ್ತೈತಿ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ಕ್ಲಿಯರ್. ಅರ್ಥ ಆಗತೈತಿ. ಸೊ ನೋಡಿ ಸ್ನೇಹಿತರೆ, ಸೊ ಇಲ್ಲಿವರೆಗೆ ನಿಮಗೆ ನಾನು ಆಲ್ಮೋಸ್ಟ್ ಎಷ್ಟಪ್ಪ ಅಂತಂತಂದ್ರೆ
ಆಲ್ಮೋಸ್ಟ್ ನಿಮಗೆ ಒಂದು 30 ಕ್ವಶನ್ಸನ್ನು ತೊಗೊಂಬಂದಿದ್ದೆ ನಾನು ಈ ಶಿಫ್ಟ್ನೊಳಗಿಂದ 30 ಕ್ವಶನ್ಸ್ ತೊಗೊಂಬಂದಿದ್ದೆ. ಸೊ ಯಾವ ಥರ ನೀವು NTPCಯನ್ನು ಕ್ಲಿಯರ್ ಮಾಡಬೇಕು ಅನ್ನೋದು ನಿಮಗೆ ಒಂದು ನಾನು ಜಜ್ಮೆಂಟ್ ಹೇಳ್ಕೊಡ್ತೇನೆ ನೋಡ್ರಿ. ಸೊ ನಿಮ್ಗೆ ಆಲ್ರೆಡಿ ಫಸ್ಟ್ಗೆ ಹೇಳಿದ್ದು ನಾನು ಮ್ಯಾಥ್ಸ್ ಇರ್ತೈತಿ, ರೀಸನಿಂಗ್ ಇರ್ತೈತಿ, GK ಇರ್ತೈತಿ ಅಂತೇಳಿ. ಸೊ ಮ್ಯಾಥ್ಸ್ 30 ಇರ್ತಾವ, ರೀಸನಿಂಗ್ 30 ಇರ್ತಾವ, GK 40 ಇರ್ತಾವೆ. ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ನಿಮ್ಗೆ ಹೇಳ್ಬೇಕಂದ್ರೆ ಈ ಎಕ್ಸಾಮ್ಸ್ ಒಳಗಡೆ. ಸೊ ನೋಡಿದ್ರೆ ನೀವು ಪ್ರೀವಿಯಸ್ ಕಟ್ ಆಫ್ ಕರ್ನಾಟಕ ಎಷ್ಟು ನಿಂತೈತಪ್ಪ ಅಂತಂದ್ರೆ 70+ ಬೇಕು. ಎಷ್ಟು ಬೇಕು? 70+ ಬೇಕು. 70+ ಬೇಕಂದ್ರೆ ಯಾವ ಎಷ್ಟೆಷ್ಟು ತೆಗಿಬೇಕಂದ್ರೆ ನೆನ್ಪಿಟ್ಕೊಂಡ್ಬಿಡ್ರಿ, ಅತಿ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತಂದ್ರೆ NTPC ಒಳಗಡೆ ಯಾವುದಪ್ಪ ಅಂದ್ರೆ ಅದು ರೀಸನಿಂಗ್. ಇಲ್ಲಿ ನೀವು 30ಕ್ಕೆ 30 ತೆಗಿಬೇಕು. ಅರ್ಥ ಆಗದ ಹೇಳೋದು. ಇಲ್ಲಿ 30ಕ್ಕೆ 30 ತೆಗೆದ್ರಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ 30 ಔಟ್ ಆಫ್ 30 ತೆಗೆದ್ರೆ ಮ್ಯಾಥಮೆಟಿಕ್ಸ್ ಒಳಗಡೆ ಗುಡ್ ಅಟೆಂಪ್ಟ್ ಅಂತ ನಾವೇನು ಕರಿತೀವಿ, 30ಕ್ಕೆ 25 ಗುಡ್ ಅಟೆಂಪ್ಟ್ ಅಂತ ಕರಿತೀವಿ. ಮಿನಿಮಮ್ ನೀವೇನು ಮಾಡಿರ್ಬೇಕು, ಇಲ್ಲಿ 20+ ನೀವೇನು ಮಾಡಿರ್ಬೇಕು, ಟಚ್ ಮಾಡಿರ್ಬೇಕು. ಅರ್ಥ ಆಗದ ಹೇಳೋದ. ಇಲ್ಲಿ ನೋಡ್ರಿ, ಅರ್ಥ ಮಾಡ್ಕೊರಿ, ಇಲ್ಲಿ 30 ಆಯ್ತು, ಇಲ್ಲಿ 25 ಅಂತಂದ್ರೆ ಒಂದು ಕಡೆಯಿಂದ ಕೇಸ್ ನೋಡಿದ್ರೆ 55 ಆಗತೈತಿ, ಇನ್ನೊಂದು ಕೇಸ್ ಇಲ್ಲಿ 20+ ಅಂದ್ರೂ ಕೂಡ 50 ಆಗತೈತಿ. ನಿಮಗೆ ಎಷ್ಟು ಬೇಕು? 70+ ಬೇಕು. 70+ ಬೇಕಂದ್ರೆ GK ನೋಡ್ರಿ ಕ್ಲಿಯರ್ ಆಗಿರ್ತಾನೆ ನಿಮಗೆ. ಇಲ್ಲಿ ಸ್ವಲ್ಪ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಅನ್ನು ಜಾಸ್ತಿ ಕೇಳೋದ್ರಿಂದ GK ಒಳಗಡೆ ನಿಮ್ಮ ಸ್ಕೋರ್ ಆಗೋದು ಭಾಳ ಒಂದು ಸ್ವಲ್ಪ ಲೆಸ್ ಆಗ್ಬೋದು ನನ್ನ ಪ್ರಕಾರ. ಆ ಕಾರಣಕ್ಕೋಸ್ಕರ 40ಕ್ಕೆ 50% ಬಂದ್ರೂ ಕೂಡ 40ಕ್ಕೆ ನೀವು ಇಲ್ಲಿ 20 ಕ್ವಶನ್ಸ್ ಅಂತ ತೆಗಿಲೇಬೇಕು. ತೆಗೆದಾಗ ಮಾತ್ರ ಏನಾಗ್ತೈತಪ್ಪ ಅಂದ್ರೆ ಇದು 55+20 ಅಂತಂತಂದ್ರೆ 75 ಮಟ್ಟ ಹೋಗ್ತಾರೆ. ಇಲ್ಲ ಈ 50ಗೆ +20 ಕೂಡ್ಸ್ಕೊಂಡ್ರೆ ಮಿನಿಮಮ್ 70 ಮಟ್ಟ ಹೋಗ್ತಾರೆ ನಿಮಗೆ ಹೇಳ್ಬೇಕಂತಂದ್ರೆ. ಬಟ್ ನೀವು ನಾರ್ಮಲೈಸೇಷನ್ ಕರೆಕ್ಟ್ ಅಕ್ಯುರಸಿನ ಮೇಂಟೈನ್ ಮಾಡಿದ್ದಾದ್ರೆ ಯಾವುದೇ ಕ್ವಶನ್ಸನ್ನು ಜಾಸ್ತಿ ನೀವು ಗೆಸ್ಸಿಂಗ್ ಮಾಡಲ್ದ ಅಕ್ಯುರಸಿ ಪ್ರಕಾರ ನೀವೇನು ಮೇಂಟೈನ್ ಮಾಡ್ಕೊಂತ ಹೋಗಿದ್ರೆ ಸ್ವಲ್ಪ ನಿಮಗೆ ನಾರ್ಮಲೈಸೇಷನ್ ಮಾರ್ಕ್ಸ್ ಕೊಡ್ತಾರೆ. ನಾರ್ಮಲೈಸೇಷನ್ ಮಾರ್ಕ್ಸ್ ಕೊಟ್ಟರೆ ಅಂದ್ರೆ 70+ ಅಂದ್ರೆ ನೀವು ಟೈರ್ 1 ಕ್ಲಿಯರ್ ಮಾಡ್ಬೋದು. ಅದೇ ರೀತಿ ಯಾವ್ಯಾವ್ದು ಶಿಫ್ಟಿಗೆ ಅಂದರೆ ಯಾವ ಸಬ್ಜೆಕ್ಟಿಗೆ ಎಷ್ಟು ಟೈಮ್ ಕೊಡಬೇಕಂದ್ರೆ ನೆನಪಿಟ್ಕೊಂಡ್ಬಿಟ್ರಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ರೀಸನಿಂಗ್ ನಿಮಗೆ ಹೇಳ್ತಾನೆ ಕೇಳಿ 90 ಮಿನಿಟ್ಸ್ ಟೈಮ್ ಇದೆ ನಿಮ್ಮ ಕಡೆ. ಎಷ್ಟೈತಿ? 90 ಮಿನಿಟ್ಸ್ ಟೈಮ್ ಇದೆ. 90 ಮಿನಿಟ್ಸ್ ಒಳಗಡೆ ರೀಸನಿಂಗ್ ಮಿನಿಮಮ್ 30 ಮಿನಿಟ್ಸ್ ಒಳಗಡೆ ಮುಗಿಸಿರ್ಬೇಕು. ನನ್ನ ಪ್ರಕಾರ 30 ಮಿನಿಟ್ಸ್ ಭಾಳ ಆಗ್ತೈತಿ. ಬಟ್ ಆದರೆ ನೀವು ಸ್ವಲ್ಪ ಸ್ಲೋ ಆಗಿ ಹೋದರೂ ಕೂಡ 30 ಮಿನಿಟ್ಸ್ ತೊಗೋತೀರಿ. ಸೊ ಅದೇ ರೀತಿ ಮ್ಯಾಥ್ಸ್ಗೆ ನೀವು ಎಷ್ಟಪ್ಪ ಅಂದ್ರೆ ನೀವು ಭಾಳ ನಿಮ್ದು ಕ್ಯಾಲ್ಕುಲೇಷನ್ ಸ್ಲೋ ಐತೆ ಅಂತಂದ್ರೂ ಕೂಡ 45 ಮಿನಿಟ್ಸ್ ತೊಗೋರಿ. ನನ್ನ ಪ್ರಕಾರ ಜಾಸ್ತಿ ಕೊಡೋಣ, ಅದ್ರಾಗ ಏನು ಸಮಸ್ಯೆ ಇಲ್ಲ. ಸೊ 90 ಮಿನಿಟ್ಸ್ ಒಳಗಡೆ 45 ಇದು 30 ಇದು ಅಂದ್ರೆ 75 ಆಗ್ತೈತಿ. ಇನ್ನು ರಿಮೈನಿಂಗ್ ನಿಮಗೆ 15 ಮಿನಿಟ್ಸ್ ಐತಿ. ಸೊ ಒಂದು ಅರ್ಥ ಮಾಡ್ಕೊರಿ, GK ಮ್ಯಾಕ್ಸ್ ಟು ಮ್ಯಾಕ್ಸ್ 15 ಮಿನಿಟ್ಸ್ ಸಾಕು. ಸರಿ, ಯಾಕೆ 15 ಮಿನಿಟ್ಸ್ ಒಳಗಡೆ GK 40 ಕ್ವಶನ್ಸ್ ಅಂತ ಹೇಳ್ತಾರೆ? ಏನಿಲ್ಲರಿ, 1 ಲೈನ್ ಕ್ವಶನ್ 2 ಲೈನ್ ಕ್ವಶನ್ಸ್ ಇರ್ತಾವ, ಓದ್ತೀರಿ ಹಾಕ್ತಿರಲ್ಲ, ನೀವು ಲೆಕ್ಕ ಮಾಡಂಗಿಲ್ಲ, ಲಾಜಿಕ್ ಚೆಕ್ ಮಾಡಂಗಿಲ್ಲ, ಏನಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಬೇಕಂದ್ರೆ ಗೊತ್ತಿತ್ತು ಹಾಕ್ತೀರಿ, ಗೊತ್ತಿಲ್ಲ ಸ್ಕಿಪ್ ಮಾಡಿ ಮುಂದೆ ಹೋಗ್ತಾ ಇರಬೇಕು. ಓಕೆ, ಸೊ ಆ ಕಾರಣಕ್ಕೋಸ್ಕರ 15 ನಿಮಿಷದಲ್ಲಿ ನೀವು GK ಕ್ಲಿಯರ್ ಮಾಡ್ಕೊಂಡ್ರು, 30 ನಿಮಿಷದಲ್ಲಿ ನೀವು ರೀಸನಿಂಗ್ ಕ್ಲಿಯರ್ ಮಾಡ್ಕೊಂಡ್ರು, 45 ನಿಮಿಷ ಮ್ಯಾಥ್ಸ್ ಸಿಗ್ತೈತಿ ನಿಮಗೆ. ಯಾಕಂದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಪಾರ್ಟ್ ಜಾಸ್ತಿ ಕೇಳಕತ್ತಾನ ಅಂದ ಬಳಕ 45 ನಿಮಿಷ ಸಿಗ್ತೈತಿ. ಆ 45 ನಿಮಿಷದ ಪ್ರಕಾರ ನೀವು ಏನಾಗ್ತೈತಿ ಇಷ್ಟು ಮಾಡ್ಕೊಂಡ್ರೆ ಆರಾಮಾಗಿ ನೀವು 70+ ಏನಾದರೂ ಸ್ಕೋರ್ ಮಾಡಿದ್ದೇ ಆದ್ರೆ ಟೈರ್ 1 ಈಸಿಯಾಗಿ ನಿಮ್ಮದು ಕ್ಲಿಯರ್ ಆಗ್ತೈತಿ. ಸೊ ಇದು ಕ್ಲಿಯರ್ ಆಗಬೇಕಂದ್ರೆ ಕಂಪಲ್ಸರಿ ನಿಮಗೆ ಏನು ಬೇಕಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಅನ್ನೋದು ಭಾಳ ಬೇಕು. ಸೊ ಮುಂದಿನ ದಿನಗಳಲ್ಲಿ ನಾಳೆಯಿಂದ ನಿಮಗೆ ಏನು ಮಾಡಬೇಕು, ನಾನು ಮ್ಯಾಥ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಮ್ಯಾಥ್ಸ್ ಒಳಗಡೆ ನಿಮಗೆ ಕ್ಯಾಲ್ಕುಲೇಷನ್ ಪಾರ್ಟನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಹೆಂಗೆ ಸ್ಪೀಡನ್ನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.